ನೋಡೋಣ. ಲೇಡೀಸ್ ಹಾಸ್ಟೆಲ್ಗೆ ನುಗ್ಗೋದೆ ಕಾಯಕ. ವಿದ್ಯಾರ್ಥಿನಿಯರ ಒಳ ಉಡುಪು ಧರಿಸಿ ವಿಕೃತ ಆನಂದ. ಭಯ ಮೂಡಿಸಿದ್ದ ಕಾಮುಕ ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? TV9ನಲ್ಲಿ ಬಂಧಿತ ಆರೋಪಿಯ ಪಿನ್ ಟು ಪಿನ್ ಡೀಟೇಲ್ಸ್. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ 2 ಪೀಸ್ ತರ್ಲೆ. ಬೆಂಗಳೂರಿನ ಮಹಾರಾಣಿ ಕಾಲೇಜು ಹಾಸ್ಟೆಲ್ಗೆ ಬೆತ್ತಲಾಗಿ ನುಗ್ಗಿದ್ದ ವಿಕೃತಕಾಮಿ ಅಬು ತಲೀಂನನ್ನ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರೇಸ್ ಕೋರ್ಸ್ನಲ್ಲಿ ಕುದುರೆಗಳಿಗೆ ಮಾಲಿಶ್ ಮಾಡ್ತಾ ಇದ್ದ ಈ ಸೈಕೋ ಅಬು ತಾಲೀಂ ಗೋಡೆ ಹಾರಿ ರಾತ್ರಿ ಮಹಾರಾಣಿ ಕಾಲೇಜು ಹಾಸ್ಟೆಲ್ಗೆ ನುಗ್ತಾ ಇದ್ದ. ಬಳಿಕ ಅಲ್ಲಿನ ವಿದ್ಯಾರ್ಥಿನಿಯರನ್ನ ಕಾಡ್ತಾ ಇದ್ದ. ಒಣಗಲು ಹಾಕಿದ್ದ ವಿದ್ಯಾರ್ಥಿನಿಯರ ಒಳ ಉಡುಪು ಕದ್ದು ಧರಿಸಿ ವಿಕೃತಿ ಮೆರಿತಾ ಇದ್ದ. ಈತನ ಕಾಮಚೇಷ್ಟೆ CCTVಯಲ್ಲಿ ಸೆರೆಯಾಗಿತ್ತು. ಸೈಕೋ ಕಾಟದಿಂದ ಆತಂಕಗೊಂಡಿದ್ದ ವಿದ್ಯಾರ್ಥಿನಿಯರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಹಲವು ವರ್ಷಗಳಿಂದ ವಿದ್ಯಾರ್ಥಿನಿಯರಿಗೆ ಕಾಟ ಕೊಡ್ತಾ ಇದ್ದ ಅಬು ತಾಲೀಂ ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಕೊನೆಗೂ ಸೈಕೋ ಅಬು ತಾಲೀಂನನ್ನ ಇಂದು ಬೆಳಗ್ಗೆ ಬಂಧಿಸಿದ್ದಾರೆ. ಆರೋಪಿ ಅಬು ತಾಲೀಂ ತಲೆಯಲ್ಲಿ 2 ಸುಳಿಗಳಿರೋದನ್ನ CCTV ಗಮನಿಸಿದ್ದ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತ 15 ವರ್ಷಗಳ ಹಿಂದೆ ಬಿಹಾರದಿಂದ ಬೆಂಗಳೂರಿಗೆ ಬಂದಿರುವ ಅಬು ತಾಲೀಂಗೆ ಮದುವೆ ಆಗಿದೆ. 2 ಮಕ್ಕಳು ಕೂಡ ಇದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಅದರ ಡೀಟೇಲ್ಸ್ನ ಈಗ ನೋಡೋಣ. ಮಹಾರಾಣಿ ಕಾಲೇಜಿನ ಹಾಸ್ಟೆಲ್ಗೆ ನುಗ್ತಾ ಇದ್ದಂತಹ ವಿಕೃತ ಕಾಮಿಯನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರ್ಥಿನಿಯರಲ್ಲಿದ್ದಂತಹ ಆತಂಕ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯದ್ದಂತಹ ಆತಂಕ ಇವತ್ತು ದೂರವಾಗಿದೆ. ಆದರೆ ಈಗ ಆ ಹಾಸ್ಟೆಲ್ಗೆ ಆ ವಿಕೃತ ಕಾಮಿ ನುಗ್ತಾ ಇದ್ದಂತಹ ಸ್ಥಳದಲ್ಲಿ ನಾವಿದ್ದೀವಿ. ಇದು ಹಾಸ್ಟೆಲ್ನ ಆವರಣ. ಹಾಸ್ಟೆಲ್ನ ಒಳಭಾಗದಲ್ಲಿ ಒಂದಷ್ಟು ಖಾಲಿ ಜಾಗವನ್ನು ಇಡಲಾಗಿದೆ. ಅಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಬಟ್ಟೆ ಬರೆಗಳನ್ನ ಒಣಗಿಸ್ತಾರೆ. ಈ ಒಂದು ನಾವೀಗ ಕ್ಯಾಮ್ರಾದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏನು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆ. ಆ ಒಂದು ಭಾಗ ಹಾಸ್ಟೆಲ್ನ ಒಂದು ಮೂಲೆ, ಅದು ನೇರವಾಗಿ ಟರ್ಫ್ ಕ್ಲಬ್ ಅಂದರೆ ರೇಸ್ ಕೋರ್ಸ್ನ ಆ ಒಂದು ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಅದರ ಗೋಡೆ ಕೂಡ ಇದೆ. ಅಲ್ಲಿಂದ ನೇರವಾಗಿ ವಿಕೃತ ಕಾಮಿ ರಾತ್ರಿ ಹೊತ್ತು ಹತ್ಕೊಂಡು ಬರ್ತಾ ಇದ್ದ. ಗೋಡೆಯನ್ನು ಅನಾಯಾಸವಾಗಿ ಹತ್ಕೊಂಡು ಬಂದು ಇಳಿದು ಆತ ಈ ಒಂದು ಆವರಣದಲ್ಲಿ ಒಣಗಿಸಿದಂತಹ ಬಟ್ಟೆ ಬರೆಗಳನ್ನ ಕದೀತಾ ಇದ್ದಂಥದ್ದು ಮತ್ತು ವಿದ್ಯಾರ್ಥಿನಿಯರ ಒಳ ಉಡುಪುಗಳನ್ನು ಕೂಡ ತಾನೇ ಧರಿಸಿಕೊಂಡು ತನ್ನ ವಿಕೃತ ಆನಂದವನ್ನು ಅನುಭವಿಸ್ತಾ ಇದ್ದಂಥದ್ದು. ಆ ವಿಕೃತ ಕಾಮಿ ಇಲ್ಲಿ ಬರ್ತಾ ಇದ್ದಂತಹ ಜಾಗವನ್ನು ಕೂಡ ನಾವು ನೋಡಬಹುದು. ಅಂದರೆ ಈ ಹಾಸ್ಟೆಲ್ನ ಕಿಟಕಿಗಳೇನಿದ್ದಾವೆ ಆ ಕಿಟಕಿಗಳಲ್ಲೆಲ್ಲ ಆತ ಇಣುಕಿ ನೋಡ್ತಾ ಇದ್ದ. ವಿದ್ಯಾರ್ಥಿನಿಯರು ಎಚ್ಚರಿದ್ದಾರೆ, ಯಾರಿದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಜೊತೆಗೆ ವಿಚಿತ್ರವಾಗಿ ಕೂಡ ವರ್ತನೆ ಮಾಡ್ತಾ ಇದ್ದಂಥದ್ದು. ಹೀಗೆ ಬಂದು ಉಳಿದಂತಹ ಭಾಗದಲ್ಲಿ ಏನು ಬಟ್ಟೆ ಬರೆಗಳನ್ನ ಒಣಗಿಸಿದ್ದಾರೆ ಅವೆಲ್ಲವನ್ನು ಕೂಡ ಕದೀತಾ ಇದ್ದದ್ದು. ಜೊತೆಗೆ ಇಲ್ಲಿ ಒಣಗಿಸಿದಂಥ ಬಟ್ಟೆಗಳನ್ನ ಆ ವಾಟರ್ ಟ್ಯಾಂಕ್ ಏನಿದೆ ನಾವು ಗಮನಿಸ್ತಾ ಇದ್ದೀವಿ, ಆ ವಾಟರ್ ಟ್ಯಾಂಕ್ನ ಭಾಗದಲ್ಲಿ ಎಸೆದುಕೊಳ್ತಾ ಇದ್ದ. ಅಂದರೆ ಆತ ಅದೇ ಜಾಗದಿಂದ ಮತ್ತೆ ವಾಪಸ್ ತೆರಳ್ತಾ ಇದ್ದಂಥದ್ದು. ಈಗ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ರೇಸ್ ಕೋರ್ಸ್ನಲ್ಲಿ ಇದ್ದಂತಹ ಕೀಚಕ ಪ್ರತಿದಿನ ರಾತ್ರಿ 12-12:30 ಹೊತ್ತಿಗೆ ತಾನು ಮಲಗಿದ್ದರಿಂದ ಅಕ್ಕಪಕ್ಕದವ್ರನ್ನ ಕಣ್ತಪ್ಪಿಸಿ ಮಾಯವಾಗ್ತಿದ್ದ. ನೇರವಾಗಿ ಆತ ಬಂದು ಸೇರ್ತಾ ಇದ್ದದ್ದು ಇದೇ ಹಾಸ್ಟೆಲ್ನ ಆವರಣಕ್ಕೆ. ಹೀಗಾಗಿ ಈ ಒಂದು ದೃಶ್ಯಗಳು ಕಳೆದ 6 ತಿಂಗಳಲ್ಲಿ ಗಮನಕ್ಕೆ ಬರದೇ ಇದ್ದರೂ ಕೂಡ ಈ ಕೊನೆ ಫೆಬ್ರವರಿ 12ನೇ ತಾರೀಕಿನಂದು ಸರಿಯಾದದ್ದು ನಾವೀಗ ಗಮನಿಸ್ತಾ ಇರುವಂತಹ CCTVಯಲ್ಲಿ. ಅಂದರೆ ಈ ರೀತಿಯ ಕೀಚಕನ ವರ್ತನೆಯಿಂದ ಬೇಸತ್ತು ಹೋದಂತಹ ಮಹಾರಾಣಿ ಕಾಲೇಜಿನ ಆಡಳಿತ ಮಂಡಳಿ ಒಂದು CCTVಯನ್ನು ಅಳವಡಿಸುವಂತಹ ಯೋಚನೆಯನ್ನು ಮಾಡುತ್ತೆ. CCTVಯನ್ನು ನೇರವಾಗಿ ಆತ ಬರ್ತಾ ಇರುವಂತಹ ಜಾಗಕ್ಕೆ ಗುರುತು ಹಿಡಿಯುವಂಥ ಮತ್ತು ದೃಶ್ಯಗಳು ಸಂಪೂರ್ಣವಾಗಿ ಸೆರೆಯಾಗುವ ರೀತಿಯಲ್ಲಿ CCTVಯನ್ನು ಅಳವಡಿಸಲಾಗಿದೆ. ಇದೇ CCTVಯಿಂದಾಗಿ ವಿಕೃತ ಕಾಮಿಯ ಅಟ್ಟಹಾಸ ಮತ್ತು ಆತ ಮಾಡ್ತಾ ಇದ್ದಂತಹ ಕುಚೇಷ್ಟೆಗಳು, ಆತನ ಕೀಚಕ ವರ್ತನೆಗಳು ಸರಿಯಾಗಿರುವಂಥದ್ದು. ಇದನ್ನು ಗಮನಿಸಿಯೇ ಈ ಒಂದು CCTV ಆಧಾರವನ್ನು ಇಟ್ಟುಕೊಂಡು ಪೊಲೀಸರಿಗೆ ದೂರನ್ನು ನೀಡಿರುವಂಥದ್ದು. ಫೆಬ್ರವರಿ 12ನೇ ತಾರೀಕಿನಂದು ಕೂಡ ಆತ ವಿಕೃತ ಕಾಮಿ ಇಲ್ಲಿ ಬಂದು ಅಡ್ಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರೆಲ್ಲ ಈ ಭಾಗದಿಂದ ತೆರಳಿ ಆತನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಕಾಲೇಜಿನ ಅಟೆಂಡರ್ ಏನು ಹಾಸ್ಟೆಲ್ನ ಅಟೆಂಡರ್ ಕೂಡ ಹೋಗಿ ಆತನನ್ನು ದೊಣ್ಣೆಯಿಂದ ಓಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲೂ ಕೂಡ ಆತ ತಕ್ಷಣವೇ ಮತ್ತೆ ಓಡಿ ಪಾರಾಗುವಂಥದ್ದು ನಾವೀಗ ಮತ್ತೆ ನೋಡ್ತಾ ಇರುವಂತಹ ಆ ಟರ್ಫ್ ಕ್ಲಬ್ನ ಏನು ಗೋಡೆ ಇದೆ ಅದನ್ನೇ ಹತ್ಕೊಂಡು ಮತ್ತೆ ಆತ ಪರಾರಿಯಾಗುವಂಥದ್ದು. ಅಂದರೆ ಆ ಟರ್ಫ್ ಕ್ಲಬ್ನ ಆ ಭಾಗದಲ್ಲಿ ಒಂದೆರಡು ಮರಗಳಿದ್ದಾವೆ. ಹೀಗಾಗಿ ಆ ಮರವನ್ನು ಈಸಿಯಾಗಿ ಹತ್ಕೊಂಡು ಬರ್ತಿದ್ನೇನೋ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಹೀಗಾಗಿ ಸದ್ಯ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ನಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿ
ಮಾಡಿತ್ತು, ಸಂಪೂರ್ಣವಾಗಿ ಆ ಆತಂಕ ದೂರವಾಗಿದೆ. ಆದರೆ ಕೇವಲ ಇದೊಂದೇ ಹಾಸ್ಟೆಲ್ಗೆ ಆತ ನುಗ್ತಾ ಇದ್ನ ಅಥವಾ ಬೇರೆ ಬೇರೆ ಹಾಸ್ಟೆಲ್ಗೂ ಕೂಡ ಈತ ಕಣ್ಣು ಹಾಕಿದ್ನ, ಇದೇ ಕುಶೇಷೆಯನ್ನು ತನ್ನ ಕೀಚಕ ವರ್ತನೆಯನ್ನು ಬೇರೆ ಕಡೆಗೂ ಕೂಡ ತೋರಿಸ್ತಿದ್ನ ಅನ್ನುವಂಥದ್ದನ್ನು ಪೊಲೀಸರು ತನಿಖೆಯಿಂದಷ್ಟೇ ಬಹಿರಂಗಪಡಿಸಬೇಕಾಗಿದೆ. ಸದ್ಯದ ಮಟ್ಟಿಗೆ ಮಹಾರಾಣಿ ಕಾಲೇಜಿನ ಹಾಸ್ಟೆಲ್ ನಿರಾತಂಕವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಪಾಟೀಲ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಖುದ್ದಾಗಿ ಮಹಾರಾಣೀಸ್ ಕಾಲೇಜಿಂದಾನೇ ವಿದ್ಯಾರ್ಥಿನಿಯರು ನಮ್ಮ ಜೊತೆಗೆ ಬಂದಿದ್ದಾರೆ. ಸುಕನ್ಯಾ ನಮ್ಮ ಜೊತೆಗಿದ್ದಾರೆ, ಗೀತಾಂಜಲಿ ನಮ್ಮ ಜೊತೆಗಿದ್ದಾರೆ, ಹಾಗೆಯೇ ಡಾಕ್ಟರ್ ಕೆ ರಘು ಇದ್ದಾರೆ, ಮನೋವೈದ್ಯರು. ಮೂವರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ. ಹಾಗೆಯೇ ಈ ಪ್ರಕರಣವನ್ನು ಹೇಗೆ ಭೇದಿಸಿದ್ರು ಪೊಲೀಸರು, ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ಬೆಂಗಳೂರು ಕೇಂದ್ರ ವಿಭಾಗದ DCPಗಳಾದ ಡಾಕ್ಟರ್ ಚಂದ್ರಗುಪ್ತ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಅವ್ರ ಜೊತೆಗೆ ಮಾತಾಡ್ತೀನಿ. ಡಾಕ್ಟರ್ ಚಂದ್ರಗುಪ್ತ ಅವರೇ ನಮಸ್ಕಾರ ಸರ್. ಸೊ ತುಂಬ ಅಪಾಯಕಾರಿಯಾಗಿತ್ತು ಈ ಕೇಸ್, ಅದ್ರ ಜೊತೆಗೆ ಮುಂದೆ ಅನೇಕ ಅಪಾಯಗಳನ್ನ ಕೂಡ ತಂದೊಡ್ತಾ ಇದ್ದ ಈ ವಿಕೃತಕಾಮಿ. ಇಂಥ ಕೇಸನ್ನು ಪೊಲೀಸರು ಭೇದಿಸಿದ್ದಾರೆ. ಏನು ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ ಅಂತ? ಮೊದಲನೇದಾಗಿ ನಮ್ಮ ಹೈಗ್ರೌಂಡ್ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬಹಳಷ್ಟು ಶ್ರಮವಹಿಸಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಏಕೆಂದರೆ CCTVನಲ್ಲಿ ಪತ್ತೆಯಾದ ತಕ್ಷಣ ಆರೋಪಿ ನಮಗೆ ಕೈಗೆ ಸಿಗ್ತಾನೆ ಅಂತಕ್ಕಂಥ ಒಂದು ಗ್ಯಾರಂಟಿ ನಮಗೆ ಇರೋದಿಲ್ಲ. ತಕ್ಷಣಕ್ಕೆ ಸಾಕಷ್ಟು ನಾವು ಕೆಲಸ ಮಾಡಬೇಕಾಯಿತು, ಸಾಕಷ್ಟು ಕುರುಹುಗಳನ್ನು ನಾವು ಜಾಡಿಡಿದು ಪತ್ತೆ ಮಾಡಬೇಕಾಯಿತು. ಹಾಗಾಗಿ ಕೊನೆಗೆ ಆತ ಪತ್ತೆ ಆಗಿದ್ದಕ್ಕೆ ನಮಗೆ ನಿಜವಾಗ್ಲೂ ಸಂತೋಷ ಆಗಿದೆ. ಓಕೆ ಸರ್, ಏನೆಲ್ಲ ಸುಳಿವುಗಳು ಸಿಕ್ಕು ಆರೋಪಿ ಸಿಕ್ಕು ಬಿದ್ದ ಅಂತ ಹೇಳ್ತೀರಾ ಸರ್? ಯಾವ ಥರ ಮೈನ್ಯೂಟ್ ಆದಂಥ ಸುಳಿವುಗಳು ಸಿಕ್ತು ಪೊಲೀಸರಿಗೆ ಅಂತ? ಈಗ ಮೊದಲನೇದಾಗಿ ನಮಗೆ ಹಾಸ್ಟೆಲ್ನಿಂದ CCTV ಫುಟೇಜ್ ಕೊಟ್ಟಿದ್ರು. CCTV ಫುಟೇಜ್ನ ಆಧಾರದಲ್ಲಿ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕಾಯಿತು. ನಂತರ ಯಾವ ರೀತಿ ಈ ಒಳಹೊಕ್ಕು ಅವರು ಎಂಟ್ರಿ ತಗೊಂಡಿರ್ಬೋದು ಕ್ಯಾಂಪಸ್ ಒಳಗಡೆ ಅಂತಕ್ಕಂಥದ್ದನ್ನ ಕೂಡ ಸಾಕಷ್ಟು ಗಮನಿಸಬೇಕಾಯಿತು. ನಂತರ ಈ ರೀತಿಯ ಒಂದು ನಡವಳಿಕೆ ಇರತಕ್ಕಂಥವ್ರು ಸುತ್ತಮುತ್ತಲು ಯಾರಾದರೂ ಇದ್ದಾರ ಅಂತಕ್ಕಂಥದ್ದು ನಾವು ಸಾಕಷ್ಟು ಪರಿಶೀಲನೆ ಮಾಡಬೇಕಾಯಿತು. ಅದೇ ರೀತಿ ಬೆಂಗಳೂರು ಟರ್ಫ್ ಕ್ಲಬ್ನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಅಲ್ಲಿ ಎಲ್ಲರನ್ನು ಕೂಡ ವಿಚಾರಣೆ ಮಾಡಿ ನಂತರ ಅವರ ಚಲನವಲನಗಳ ಬಗ್ಗೆ, ಈ ರೀತಿಯ ನಡವಳಿಕೆ ಬಗ್ಗೆ ನಾವೆಲ್ಲ ವಿಚಾರ ಮಾಡಿ ಒಂದು ಸಾಮ್ಯತೆ ಇರತಕ್ಕಂಥ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಂತರ ನಾವು ಆರೋಪಿಯನ್ನು ಪತ್ತೆ ಹಚ್ಚಿ ವಿಚಾರಿಸಿದಾಗ ಇಷ್ಟೆಲ್ಲ ಅಂಶಗಳು ನಮಗೆ ಮಾಡಿರ್ತಕ್ಕಂಥ ಕೃತ್ಯದ ಜೊತೆಯಲ್ಲಿ ಪತ್ತೆ ಆಯಿತು. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್. ಒಟ್ಟಾರೆ ಏನಾದರೆ ಈ ಕೇಸ್ ಭೇದಿಸಿದ್ದಕ್ಕಿಲ್ಲ ಅಂದರೆ ನೋಡಿ, ಹೆಣ್ಮಕ್ಳು ಕಾಲೇಜಲ್ಲಿದ್ದಂಥ ಹೆಣ್ಮಕ್ಳು ತುಂಬ ಆತಂಕಗೊಂಡೇ ಇರಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಭಾಳ ಬೇಗ ಈ ಕೇಸ್ ಸಾಲ್ವ್ ಆಗಿದೆ ಅನಿಸುತ್ತೆ. ಇದ್ರ ಜೊತೆಗೆ ಸರ್ ನೋಡಿದಾಗ ನಾವು ಇದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ತೋರಿಸ್ತಾ ಇದ್ವಿ, 2 ಸುಳಿಗಳನ್ನು ಇರೋದನ್ನು ನೋಡಿ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅಂತ. ನೋಡಿ, ಇಂಥ ಅಂದರೆ ಎಷ್ಟೆಷ್ಟು ಸಣ್ಣ ಸಣ್ಣ ವಿಚಾರಗಳು, ಆರೋಪಿಗಳು ಏನೋ ಒಂದು ಕುರುಹನ್ನು ಬಿಟ್ಟು ಹೋಗಬೇಕಲ್ಲಿ, ಅಥವಾ ಆತ ಹೆಂಗಿದಾನು ಗೊತ್ತಾಗಬೇಕು, ಈ ಸುಳಿಗಳನ್ನು ನೋಡಿ ಕಂಡುಹಿಡಿದಿರೋದಲ್ವಾ. ಸೊ ಇದು ತುಂಬ ವಿಶೇಷವಾದಂಥ ಕೇಸ್ ಅನಿಸುತ್ತೆ. ಏನು ಹೇಳ್ತೀರಾ ಸರ್ ಅಂತ? ನಿಜ ಅದು ಸುಳಿಗಳು ಒಂದೇ ಅಲ್ಲ, ಆತನ ಸಾಮ್ಯತೆಯನ್ನ ಕೂಡ, ಮುಖ, ಇತರ ಹೋಲಿಕೆಯನ್ನು ಕೂಡ ನಾವು ಮಾಡಬೇಕಾಯ್ತು. ಅದು ಬಹಳ ವಿಶಿಷ್ಟವಾದ ಅಂಶ. ಆ ಒಂದು ಆಧಾರದ ಮೇಲೆ ಕೂಡ ನಾವು ಹುಡುಕ್ಲಿಕ್ಕೆ ಹೊರಟಿದ್ದು, ನಂತರ ಪತ್ತೆಯಾಗಿದ್ದು ಕೂಡ. ಓಕೆ ಸರ್, ವಿಕೃತಕಾಮಿ ಅಂದ ಕೂಡಲೇ ಎಲ್ಲರ ಬಾಯಲ್ಲಿ ಬರುವಂಥದ್ದು ಉಮೇಶ್ ರೆಡ್ಡಿ. ಅದಾದ ನಂತರ ಇವಾಗ ಅಬು ತಾಲಿಮ್ ಹೆಸರು ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ಬೇರೆ ಬೇರೆಯವರೆಲ್ಲ ಇದ್ರೂ ಕೂಡ, ಅಂದರೆ ಕೆಲವೊಂದು ಪ್ರಕರಣಗಳು ಇನ್ನೂ ಕೂಡ ಬಾಕಿ ಇದ್ದಾವೆ ಅನಿಸುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಕಾಮುಕ ಚೇಷ್ಟೆಗಳು ಮಾಡೋವಂಥವ್ರನ್ನ, ಸೊ ಇಂಥವ್ರನ್ನ ಭೇದಿಸಿದಂಥ ಸಂದರ್ಭದಲ್ಲಿ ಏನಾದರೂ ಅವರಿಂದ ಬೇರೆದಾದಂಥ ವಿಚಾರಗಳೇ ಬರುತ್ತಾ ಹೇಗೆ ಅಂತ ಸರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಹೇಳ್ತಾರೆ ಈ ಆರೋಪಿಗಳು, ಯಾಕೆ ಇಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಸರ್? ಈಗ ನಮಗೆ ಆತ ಒಂದು ನಮ್ಮ ವಶಕ್ಕೆ ಬಂದು ಅರೆಸ್ಟ್ ಆದ ನಂತರ ಆತ ಹೇಳ್ತಕ್ಕಂಥದ್ದು, ನನಗೆ ಯಾವ ರೀತಿ ಇದು ಮಾಡಿದ್ದೇನೆ, ಮಾಡ್ಬೇಕಾದ್ರೆ ಅರಿವಿರೋದಿಲ್ಲ ಅಂತ ಹೇಳ್ಕೊಳ್ತಾರೆ. ಆದರೆ ಮಾಡಿರೋದಂತೂ ಒಪ್ಕೊಳ್ತಾರೆ. ಯಾವ ಕಾರಣಕ್ಕಾಗಿ ಈ ತರ ಮಾಡ್ತಾರೆ ಅಂತ ನಾವು ಈಗ ಈ ಅಂಶದಲ್ಲೇ ವಿಚಾರಿಸಿದಾಗ, ಯಾಕಂದ್ರೆ ಇದು ಬೇರೆ ರೀತಿಯ ಅಪರಾಧಿಗಳಿಗಿನ್ನ ಸ್ವಲ್ಪ ವಿಭಿನ್ನವಾದಂತಹ ಅಪರಾಧಗಳು, ಒಂದು ಅಪರಾಧಿ ಕೂಡ. ಹಾಗಾಗಿ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಅವರ ಮನೋಸ್ಥಿತಿನೇ ವಿಭಿನ್ನವಾಗಿರ್ತದೆ. ಹಾಗಾಗಿ ನಾವು ಅವರ ಮನೋಸ್ಥಿತಿಯ ಬಗ್ಗೆ ಕೂಡ ನಾವು ತನಿಖೆಯ ಸಮಯದಲ್ಲಿ ನಾವು ವೈದ್ಯಕೀಯ ಪರೀಕ್ಷೆಗೆ, ತಪಾಸಣೆಗೆ ಒಳಪಡಿಸಬೇಕಾಗ್ತದೆ. ಅಂದ್ರೆ ಕಾರಣ ಇರ್ಬೋದು, ಆದರೆ ನಾಗರಿಕ ಸಮಾಜದಲ್ಲಿ ಇಂಥ ಕೃತ್ಯ ಎಸಗಿದಾಗ ನಾವು ಅದರ ಬಗ್ಗೆ ಎಷ್ಟು ಗಮನ ಹರಿಸಬೇಕು ಅಷ್ಟು ಗಮನ ಹರಿಸಲೇಬೇಕಾಗ್ತದೆ. ಅದು
ಶಿಕ್ಷೆ ಕೊಡುವಂತದ್ದಾಗ್ಬೋದು ಅಥವಾ ಅವರಿಗೆ ಬೇರೆ ಏನಾದರೂ ಅವಶ್ಯಕತೆ ಇದ್ದಾಗ ತಪಾಸಣೆಗೆ ಒಳಪಡಿಸ್ತಕ್ಕಂಥದ್ದಾಗ್ಲಿ ಇದನ್ನ ನಾವು ಒಂದು ನಾಗರಿಕ ಸಮಾಜದಲ್ಲಿ ಮಾಡಬೇಕಾಗ್ತದೆ. ಅದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ನಮ್ಮ ಜೊತೆಗೆ ಮನೋವೈದ್ಯರು ಕೂಡ ಇದ್ದಾರೆ, ಡಾಕ್ಟರ್ ಕೆ ರಘು ಅಂತ ಹೇಳಿ. ಅವ್ರ ಜೊತೆಗೂ ಮಾತಾಡ್ತೀನಿ ನಾನು. ಸರ್, ಇವಾಗ ಇಂಥ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಶಿಕ್ಷೆಯ ಜೊತೆಗೆ ಮನಪರಿವರ್ತನೆಗೂ ಕೂಡ ಏನಾದ್ರೂ ಸೈಕಿಯಾಟ್ರಿಸ್ಟ್ನ ಕೌನ್ಸಿಲಿಂಗ್ಗೋಸ್ಕರ ಕಳಿಸೋವಂಥದ್ದು, ಚೇಂಜ್ ಏನಾದರೂ ನೋಡಿ ಹೆಣ್ಣು ಮಕ್ಕಳಿದ್ದಾರೆ. ಸೊ ಇಂಥದ್ದೇನಾದರೂ ಪ್ರಕರಣಗಳೇನಾದರೂ ಇವಾಗ ಸರಿ ಹೋದಂಥ ಉದಾಹರಣೆಗಳು ಕೂಡ ಇದಾವೆ ಸರ್? ಅಬು ತಾಲೀಮ್ದು ಬಿಡೋಣ, ಬೇರೆ ಕೇಸುಗಳು ಅಂತ ತಗೊಂಡಾಗ ಮನಪರಿವರ್ತನೆ ಆಗಿ ಚೆನ್ನಾಗಿ ಬದುಕು ಕಂಡ್ಕೊಂಡವರು ಇದ್ದಾರಾ? ಹಲೋ, ಹಾಂ ಸರ್, ಮಾತಾಡಿ ಸರ್. ಚಂದ್ರಗುಪ್ತಾ ಸರ್, ಮಾತಾಡಿ ಸರ್. ಈಗ ಸಾಕಷ್ಟು ಪ್ರಕರಣಗಳಿದಾವೆ. ಉದಾಹರಣೆಗೆ ನಾವೀಗ ಹೇಳಲಿಕ್ಕೆ ಜ್ಞಾಪಕ ಆಗೋದಿಲ್ಲ. ಆದ್ರೆ ನಾವು ಸರ್ವಿಸ್ ಅಲ್ಲಿ ನೋಡಿರ್ತೀವಿ, ಕೆಲವು ಬಾರಿ ಅಪ್ಪಿತಪ್ಪಿ ಏನೋ ತಪ್ಪು ಮಾಡಿರ್ತಾರೆ, ನಂತರ ತಿದ್ದುಕೊಳ್ತಾರೆ. ಆದ್ರೆ ಈ ರೀತಿಯ ಪ್ರಕರಣದಲ್ಲಿ ಅವ್ರಿಗೆ ತಿದ್ದಬೇಕು ಅಂತ ಅನಿಸ್ಬೇಕು, ಪರಿವರ್ತನೆ ಆಗಬೇಕು, ಅವ್ರಿಗೆ ಬೇರೆಯವರ ಸಿಗಬೇಕಾಗ್ತದೆ, ಸಾಕಷ್ಟು ಇರುತ್ತೆ. ಆದ್ರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಅವ್ರನ್ನ ರಿಫಾರ್ಮ್ ಮಾಡ್ತಕ್ಕಂಥದ್ದು ಒಂದು ಗುರಿ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಬಹುಶಃ ಅದು ರಿಸಲ್ಟ್ ಕೊಡುತ್ತೆ. ಸರ್, ನಾವು ಇಂಥ ವರದಿಗಳನ್ನು ನೋಡಿದಾಗ ನಿಜಕ್ಕೂ ಶಾಕ್ ಆಗುತ್ತೆ. ಇಂಥವ್ರು ಇರ್ತಾರ ನಿಜಕ್ಕೂ ಪ್ರಪಂಚದಲ್ಲಿ? ಹಿಂಗೆಲ್ಲ ಚೇಷ್ಟೆಗಳು ಮಾಡ್ತಾರ? ಕಾಮುಕತನ ಅನ್ನೋದು ಇಷ್ಟರ ಮಟ್ಟಿಗೆ ಇರುತ್ತಾ ಅನ್ನೋಂಥದ್ದು ನಿಮಗೆ ಬಂದಿರೋವಂಥದ್ದು ಈ ಕಂಪ್ಲೇಂಟು ಸೇರಿಕೊಂಡು ಉಮೇಶ್ ರೆಡ್ಡಿದು ಮತ್ತು ಬೇರೆ ಬೇರೆ ಪ್ರಕರಣಗಳು ಅಂತ ನೋಡಿದಾಗ ಈ ಥರ ವಿಚಿತ್ರವಾಗಿ ಇರೋಂಥ ಕೇಸುಗಳು ಯಾವುದಾದ್ರು ಬಂದಿದೆಯಾ ಸರ್? ಹೇಗೆ ಅಂತ ಸರ್? ಈಗ ಹೇಳಬೇಕು, ಹಾಗೆ ಸೈನೈಡ್ ಕೇಸ್ ಗೊತ್ತು. ಅದನ್ನು ಕೂಡ ನಾವು ಪರಿಗಣಿಸಿದಾಗ ಸುಮಾರು ಅಷ್ಟು ಮರ್ಡರ್ಗಳನ್ನು ಮಾಡಿ ಆತ ನಂತರ ಸಿಕ್ಕಾಕೊಳ್ಳುವಷ್ಟರಲ್ಲೇ ಸುಮಾರು 19ಕ್ಕೂ ಹೆಚ್ಚು ಮರ್ಡರ್ಗಳಾಗಿದ್ವು. ಈ ರೀತಿಯ ಒಂದು ವಿಕೃತ ಒಂದು ವ್ಯಕ್ತಿಗಳು ಇರ್ತಾರೆ. ಸಮಾಜದಲ್ಲಿ ಯಾವ ರೀತಿ ಎಲ್ಲಿ ಅಡಗಿರ್ತಾರೆ ಅಂತ ನಾವು ಹೇಳಿಕ್ ಬರೋದಿಲ್ಲ. ಆದ್ರೆ ಅದು ಹೊರಗಡೆ ಬಂದಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ, ನಾವು ಅದು ಕಾನೂನುಬದ್ಧವಾಗಿ ಶಿಕ್ಷೆ ಕೊಡ್ತಕ್ಕಂಥದ್ದಾಗ್ಲಿ, ಅವ್ರಿಗೆ ಬೇರೆ ಅಂತ ಒಂದು ರಿಫಾರ್ಮ್ ಮಾಡ್ತಕ್ಕಂಥದ್ದಾಗ್ಲಿ ನಾವು ಮಾಡಬೇಕಾಗ್ತದೆ. ಇರ್ತಾರೆ ಸಮಾಜದಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳು ಇರ್ತಾರೆ. ಆದ್ರೆ ನಾವು ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ನಾವು ಅದ್ರ ಬಗ್ಗೆ ಕ್ರಮ ತಗೋಬೇಕಾಗ್ತದೆ. ಕರೆಕ್ಟ್ ಸರ್, ವೆರಿ ಟ್ರೂ. ಮತ್ತೆ ಮಾತಾಡ್ತೀನಿ ಸರ್ ನಿಮ್ಮ ಜೊತೆಗೆ ಒಂದು ಚಿಕ್ಕ ಬ್ರೇಕ್ ನಂತರ. ಮತ್ತೆ ನಾನು ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ, ಡಾಕ್ಟರ್ ಕೆ ರಘು, ಮನೋವೈದ್ಯರು, ಹಾಗೆಯೇ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅವ್ರ ಹತ್ರನೂ ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಕೇಂದ್ರ ವಿಭಾಗದ DCP ಡಾಕ್ಟರ್ ಚಂದ್ರಗುಪ್ತಾ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಸರ್, ತಾವು ಹೇಳ್ತಾ ಇದ್ರಿ ಹಲವಾರು ಪ್ರಕರಣಗಳ ಬಗ್ಗೆ ಹೇಳ್ತಾ ಇದ್ರಿ. ಈಗ ಈ ಅಬು ತಲೇಮ್ ವಿಚಾರವನ್ನು ತೆಗೆದುಕೊಂಡಾಗ ಈ ಥರ ವ್ಯಕ್ತಿಗಳು ಸಿಕ್ಕಿಬಿದ್ದಾಗ ತಮ್ಮ ತಪ್ಪನ್ನು ಒಪ್ಕೊಂಡಾಗ ತುಂಬ ವೀಕಾಗಿ ಫೀಲ್ ಆಗ್ತಾರಾ, ಅಥವಾ ಏನಂದರೆ ರಾಜಾರೋಷವಾಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾರಾ? ಹೇಗಿರುತ್ತೆ ಸರ್ ಅವರ ಮನೋಭಾವನೆ ಅನ್ನುವಂಥದ್ದು? ಈಗ ಅವರ ಮನೋಭಾವನೆಯನ್ನು ನಾವು ಅಂದ್ರೆ ಕೂಲಂಕುಷವಾಗಿ ಪರಿಶೀಲಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರನ್ನ ನಾವು ವಿಚಾರಿಸಿದಾಗ ಅವರು ಆ ಕೃತ್ಯ ನಡೆದಿದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲನೂ ಒಪ್ಕೊಳ್ತಾರೆ. ಆದ್ರೆ ಅದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಿದಂತ ರಿಯಾಕ್ಷನ್ಸ್ ಇರೋದಿಲ್ಲ. ಯಾಕೆಂದ್ರೆ ಈಗ ಈತನ ವಿಚಾರದಲ್ಲೇ ನೋಡಿದಾಗ ಅವರ ಕುಟುಂಬಸ್ಥರು ಹೇಳ್ತಾರೆ ಮೊದಲು ಕೂಡ ಈ ರೀತಿಯ ಅಭ್ಯಾಸ ಇತ್ತು ಈತನಿಗೆ ಅಂತ. ಬಹುಶಃ ಅವರು ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಚಿಕಿತ್ಸೆಗೆ ಒಳಪಡಿಸಿದ್ದೆ ಆದಲ್ಲಿ ಅಥವಾ ಬೇರೆ ಯಾವುದೇ ಕ್ರಮ ತಗೊಂಡಿದ್ದಲ್ಲಿ ಈ ದಿನ ಆತ ಈ ಮಟ್ಟಕ್ಕೆ ಮೋಸ್ಟ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದಿಲ್ಲಿ ಪ್ರತಿಯೊಬ್ಬ ಮನುಷ್ಯನ ಒಂದು ಮನಸ್ಥಿತಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆದ್ರೆ ಅದನ್ನ ಸಮಾಜದಲ್ಲಿ ವ್ಯಕ್ತಪಡಿಸ್ತಾ ಇರ್ಬೇಕಾದ್ರೆ ಒಂದು ವ್ಯತ್ಯಾಸ ಕಂಡು ಬಂದಾಗ ಅದನ್ನ ಅಬ್ಸರ್ವ್ ಮಾಡಿದಂತ ಅವರು ಅದನ್ನ ಶೇರ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪೊಲೀಸ್ ಹತ್ರ ಶೇರ್ ಮಾಡ್ಕೋಬಹುದು, ಅಥವಾ ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊಂಡಾಗ ಅದರ ಬಗ್ಗೆ ಒಂದು ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈತನದೇ ವಿಷಯದಲ್ಲಿ ನಾವು ಗಮನಿಸಿದಾಗ ಆತನ ಸುತ್ತಮುತ್ತ ಇದ್ದಂತಾರಲ್ಲ, ಹೌದು ಈತ ರಾತ್ರಿ ಎದ್ದೋಗ್ತಿದ್ದ ಅಂತ ಹೇಳ್ತಾರೆ. ಒಂದು ದಿನ ಆದ್ರೆ ಓಕೆ, ಆದ್ರೆ ಪದೇ ಪದೇ ಆಗ್ತಾ ಇದ್ದಾಗ ಅದನ್ನ ಮುಕ್ತವಾಗಿ ಗಮನಕ್ಕೆ ತರಬಹುದಾಗಿತ್ತು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ಈ ರೀತಿ ಅಪರಾಧ ಮುಕ್ತ ಸಮಾಜ ನಾವು ಮಾಡಬೇಕು ಅಂತಂದ್ರೆ ಮುಕ್ತ ಮಾಹಿತಿ ಕೂಡ ಬೇಕಾಗ್ತದೆ. ಯಾಕಂದ್ರೆ ಅದು ನನಗೆ ಸಂಬಂಧ ಇಲ್ಲ ಅಂತ ಹೋಗ್ಬೋದು, ಆದ್ರೆ ಒಂದು ದಿನ ಅದು ನಮ್ಮ ಬಾಗಿಲಿಗೆ ಬರ್ಬೋದು. ಓಕೆ ಸರ್. ಇನ್ನು ಸರ್, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಈ ಥರ ರೆಫಾರ್ಮ್ ಮಾಡೋದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಸರ್? ಇಲ್ಲ, ಮೊದಲನೇದಾಗಿ ಅವರಿಗೆ ನಾವು ಅವರ ಒಂದು
ಸಂಪೂರ್ಣ ಮನಸ್ಥಿತಿಯನ್ನ ಅಧ್ಯಯನ ಮಾಡಿಸಬೇಕಾಗ್ತದೆ. ಓಕೆ. ನಂತರ ಅದರ ಒಂದು ಅಂಶಗಳನ್ನ ಮನೋವೈದ್ಯರಾಗ್ಲಿ ಅಥವಾ ಸಂಬಂಧಪಟ್ಟವರು ಪರಿಗಣಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡ್ತಾರೆ. ಓಕೆ. ನಂತರ ಮಾನ್ಯ ನ್ಯಾಯಾಲಯಗಳ ನಿರ್ದೇಶನದ ಮೇಲೆ ಅಥವಾ ಅದಕ್ಕೆ ಬೇರೆ ಬೇರೆ ದಾರಿ ಇದಾವೆ, ರಿಫಾರ್ಮ್ ಮಾಡ್ತಕ್ಕಂಥದ್ದಾಗ್ಲಿ, ಅದ್ರ ಬಗ್ಗೆ ಮುಂದಿನ ಕ್ರಮ ತಗೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಂದ್ರಗುಪ್ತ ಸರ್. ತಾವಿಷ್ಟೊತ್ತು ಮಾತಾಡೋದಕ್ಕೋಸ್ಕರ, ಮಾಹಿತಿಯನ್ನು ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದ ತಮಗೆ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಾನು ವಿದ್ಯಾರ್ಥಿನಿಯರ ಜೊತೆಗೆ ಮಾತಾಡ್ತೀನಿ. ಸುಕನ್ಯಾ ಮತ್ತು ಗೀತಾಂಜಲಿ ಇದ್ದಾರೆ, ಹಾಗೆಯೇ ಮನೋವೈದ್ಯರಾದ ಡಾಕ್ಟರ್ ಕೆ ರಘು ನಮ್ಮ ಜೊತೆಗಿದ್ದಾರೆ. ಸುಕನ್ಯಾ, ನೀವು ಹೇಳಿ, ಸೊ ಏನೇನೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ರಿ ನೀವು ಆ್ಯಕ್ಚುಲಿ ಅಂತ? ಹಾಸ್ಟೆಲಲ್ಲಿ ಅಂದರೆ ಸೈಕೋದು ಪ್ರಾಬ್ಲಮ್ ಇದೆ ಮ್ಯಾಮ್. ಅದು ಅಂದರೆ ನೈಟ್ ಹೊತ್ತು ಬಂದು ಬಟ್ಟೆಗಳನ್ನೆಲ್ಲ ತೊಗೊಂಡೋಗ್ತಿದ್ದ. ಮತ್ತು ತುಂಬ ಜನ ಹುಡುಗಿರು ಅದೇ ಕಂಪ್ಲೇಂಟ್ ಮಾಡ್ತಿದ್ದಿತ್ತು ಫಸ್ಟ್ ಆಫ್ ಆಲ್. ಮತ್ತು ಇದು ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಓಕೆ, ಖುಷಿ ಆಯಿತು ನಿಮಗೆಲ್ಲ? ಅಂದರೆ ಇನ್ಮೇಲೆ ತೊಂದರೆ ಇರೋದಿಲ್ಲ. ಮತ್ತೆ ಯಾರಾದರೂ ಬಂದರೆ ಮತ್ತೆ ಅದೇ ಥರ ಅಂತ ಸ್ವಲ್ಪ ಭಯ. ಮತ್ತೆ ಓಕೆ, ಬಟ್ಟೆಗಳು ಮಿಸ್ ಆಗಿದ್ದು ಮತ್ತೆ ಸಿಗ್ತಾ ಇತ್ತಾ? ಇಲ್ಲ ಮ್ಯಾಮ್, ಸಿಗ್ತಾ ಇರಲಿಲ್ಲ. ಓಕೆ. ಸರಿ, ಯಾರ ನೋಡಿದ್ರಾ ಅವ್ರನ್ನ? ಹಾಂ ಮ್ಯಾಮ್, ನಮ್ಮ ಫ್ರೆಂಡ್ಸ್ ನೋಡಿದ್ರು ಅವ್ರನ್ನ ಕರೆಕ್ಟಾಗಿ. ಅಂದರೆ ರೂಮಿಂದಾನೇ ಕಾಣದ ಯಾರು ಬಟ್ಟೆ ಒಣಗಾಕಿರೋದು ಹಾಕೊಳ್ಳೋದು ಓಡಾಡೋದು ಅದೆಲ್ಲ? ಕಿಟಕಿಗಳಿಂದ ನೋಡ್ತಿದ್ರು. ನೈಟ್ ಟೈಮ್ ಅಂದರೆ 12 ಅಷ್ಟು ಅಲ್ಲೆಲ್ಲ ಆ ಟೈಮಲ್ಲೆಲ್ಲ ಓದ್ಕೊಂತಿರ್ತಾರೆ ಹುಡುಗಿರು. ಅವಾಗ ಜಸ್ಟ್ ಕಿಟಕಿ ಕಡೆ ನೋಡಿದಾಗ ಅವ್ರಿಗೆ ಸಡನ್ ಆಗಿ ಗೊತ್ತಾಗಿರುತ್ತೆ ಅವ್ನು ಬಂದಿದ್ದಾನೆ ಅಂತ. ಅವಾಗ ಎಲ್ಲರೂ ಕೂಕೊಳ್ತಿದ್ರು, ಅಂದ್ರೆ ಅವ್ನು ಓಡೋಗ್ಬಿಡ್ಲಿ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಅಂತ. ಆಮೇಲೆ ತುಂಬಾ ಸೌಂಡ್ ಮಾಡಿದ್ರೆ ಓಡೋಗ್ಬಿಡ್ತಿದ್ದ ಅಲ್ಲಿಂದ. ಬಟ್ ಬಟ್ಟೆಗಳನ್ನೂ ತಗೊಂಡೋಗ್ತಿದ್ದ. ಓಕೆ, ತುಂಬಾ ಜನರದ್ದು ಬಟ್ಟೆಗಳು ಮಿಸ್ ಆಗಿದೆ. ಓಕೆ, ಇವಾಗ ನೋಡಿ, ಈ ತರ ಕಿರ್ಚ್ದಾಗೆಲ್ಲ ಓಡೋಗ್ಬಿಡ್ತಾ ಇದ್ರು ಅಂತೆಲ್ಲ ಹೇಳಿದ್ರಲ್ಲ, ಸೊ ಎಷ್ಟು ತಿಂಗಳಿಂದ ಇದನ್ನ ಗಮನಿಸ್ತಾ ಇದ್ರಿ ನೀವೆಲ್ಲ ಅಂತ? 6 months ಇಂದ ಬರ್ತಿದ್ದೇನೆ ಕಂಟಿನ್ಯೂಸ್ ಆಗಿ. ಬಟ್ ಅದಕ್ಕಿಂತ ಮುಂಚೆ 3-4 years ಇಂದನೂ ಇದೆ ಈ ಪ್ರಾಬ್ಲಮ್. ಬಟ್ ಜಾಸ್ತಿ 6 months ಅಲ್ಲೇ ಜಾಸ್ತಿ ಬಂದಿದ್ದೇನೆ. ಓಕೆ ಓಕೆ, ಕಾಯಿಲೆ ಜಾಸ್ತಿ ಆಗಿದೆ 6 ತಿಂಗಳಿಂದ ಅವನಿಗೆ ಅಂತ. ಸರಿ, ಗೀತಾಂಜಲಿ ನೀವೇನು ಹೇಳ್ತೀರಾ? ಏನು ಅಂದರೆ ಮ್ಯಾಮ್, ಫಸ್ಟ್ ಟೈಮ್ ನೋಡಿದಾಗೆ ನಾನಂತೂ ಹತ್ಕೊಬಿಟ್ಟೆ ಅವನ್ನ ನೋಡಿ. ಆಮೇಲೆ ನಾವು ಫಸ್ಟು ನೋಡಿದಾಗ ಬಿಡು ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನಾದ್ವಿ. ಆಮೇಲೆ ಹೆಂಗಾದ್ರೂ ಮಾಡಿ ಇವ್ನು ಹಿಡಿಬೇಕು ಅಂತ ಹೇಳ್ಬಿಟ್ಟು ನಾವೇ ಪ್ಲಾನ್ ಮಾಡ್ಕೊಂಡಿದ್ವಿ. 12 ಆಯಿತು, ಅಂಕಲ್ ಇದ್ದಾರೆ, ವಾಚ್ಮ್ಯಾನ್ ಅಂಕಲು, ವಿಸಿಲ್ ಹೊಡೆದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾವು ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಬರ್ತಾನೆ ಅಂತ. ಸಡನ್ ಆಗಿ ಬಂದೇ ಬಿಟ್ಟ ಅವನು. ನಮಗೆ ತುಂಬಾ ಭಯ ಆಗೋಯ್ತು ಮ್ಯಾಮ್. ಮತ್ತೆ ವಾಚ್ಮ್ಯಾನ್ ಅಂಕಲ್ಗೆ ಕಾಲ್ ಮಾಡಿ ಕರೆದ್ವಿ. ಹೆಸರಿಗೆ ವಾಚ್ಮ್ಯಾನ್ ಇದ್ದಾರಾ, ಏನಾದ್ರು ಕಾಯ್ತಾರ ಇಂಥದೆಲ್ಲ ನೋಡೋದಿಕ್ಕೆ ವಾಚ್ಮ್ಯಾನ್ ಅಂತ ಇಟ್ಟಿದಾರ ಹೆಂಗೆ ಅಂತ? 3 ಹಾಸ್ಟೆಲ್ಗೂ ಸೇರಿ ಒಬ್ರು ವಾಚ್ಮ್ಯಾನ್ ಅಂತಿದ್ದಾರೆ, ನೈಟ್ ಎಲ್ಲ ರೌಂಡ್ಸ್ ಬರ್ತಿರ್ತಾರೆ. ಅವ್ರಿದ್ರೂನು ಅವ್ರಿಗೆ ಗೊತ್ತಿಲ್ದಿರಾನೆ ಬಂದು ಬಟ್ಟೆ ಎಲ್ಲ ಕದಿಯೋದು ಮಾಡ್ತಾ ಇದ್ದ. ಆಮೇಲೆ ನಾವು ಮತ್ತೆ ಫೋನ್ ಮಾಡಿದ್ವಿ. ಅವ್ನಿಗೆ ಏಟ್ ಬಿದ್ದಿದ್ದಿನಿಂದ ಬರ್ತಾ ಇಲ್ಲ ಮ್ಯಾಮ್. ಅವನು ಅದಕ್ಕಿಂತ ಹಿಂದೆ ಬರ್ತಾನೆ ಇದ್ದ. ನಾವಂತೂ 4 times 5 times ನೋಡಿದೀವಿ ಕರೆಕ್ಟಾಗಿ ಅವನ್ನ. ಅಂದ್ರೆ ಇವಾಗ ಅವ್ನ ಹಿಡ್ಕೊಂಡಿರೋದು ನಮ್ಗಂದ್ರೆ ಒಂಥರ ಖುಷಿ ಅನ್ಸುತ್ತೆ. ಸರಿ, ಅಲ್ಲ ಇವಾಗ ಹಿಡ್ದಿರೋರು ಅದೇ ವ್ಯಕ್ತಿನೇನಾ? ಗೊತ್ತಾಗತ್ತಾ ನಿಮ್ಗೆ ಅಬು ತಾಲಿಮು? ಅವರೇ ಮ್ಯಾಮ್. ಸರಿ, ಅಂದರೆ ನೋಡು, ಇವಾಗ ಸಾಕಷ್ಟು ಕಾಲೇಜ್ನಲ್ಲೆಲ್ಲ ಆತಂಕ ಇತ್ತು, ಇವರೆಲ್ಲ ಬಂದು ತೊಂದರೆ ಕೊಡ್ತಾ ಇದ್ದ, ಬಟ್ಟೆಗಳ ಕಾಣೆ ಆಗ್ತಾ ಇತ್ತು. ಸುಮಾರು ಅಂದರೆ ವರ್ಷಗಳಿಂದ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀರಾ ನೀವು? ಇವು CCTV ಎಲ್ಲ ಹಾಕ್ಸಿದ್ದು ಯಾವಾಗನಿಂದ ಏನು ಅಂತ? CCTV ಒಂದು 2 years ಇಂದ ಹಾಕ್ಸಿದ್ದಾರೆ ಮ್ಯಾಮ್. ಬಟ್ ಅದು ಒಂದೊಂದ್ಸರಿ ರೆಕಾರ್ಡ್ ಆಗುತ್ತೆ, ಒಂದೊಂದ್ಸರಿ ರೆಕಾರ್ಡ್ ಆಗಲ್ಲ. ಆ ಥರ ಆಗಿ ಇದು ನಾವು ಏನು ಅವನ್ನ ನೋಡಿದ್ವಿ, ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿತ್ತು. ಆಮೇಲೆ ತಗೊಂಡೋಗಿ ಪ್ರಿನ್ಸಿಪಲ್ ಮ್ಯಾಮ್ ಹತ್ರ ಕೊಟ್ಟು ಆಮೇಲೆ ಹೈಗ್ರೌಂಡ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಓಕೆ, ಇನ್ನು ನಿರಾಳವಾಗಿರ್ಬೋದು, ಯಾವುದು ಟೆನ್ಷನ್ ಇಲ್ಲ ಇನ್ನ ಅಂತ? ಟೆನ್ಷನ್ ಅಂದ್ರೆ ಮ್ಯಾಮ್ ಅವ್ರೊಬ್ರೇ ಅಲ್ಲ, ಇನ್ನೊಬ್ರು ಇದ್ದಾರೆ ಆ ತರ. ಅಂದ್ರೆ ಒಂದು ಬ್ಲಾಕ್ ಆಗಿದ್ದಾರೆ ಒಬ್ರು, ಅವ್ರು ಬರ್ಬೋದು. ಇವ್ರ ಆದ್ಮೇಲೆ ಇವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕಿದ್ಮೇಲೆ ಮತ್ತೆ ಅವ್ರು ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಇಲ್ವಲ್ಲ, ಅವ್ರು ಬರ್ಬೋದಲ್ವಾ? ಓಕೆ, ಇದೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೀರಲ್ಲ, ಇನ್ನೊಬ್ರು ಇದ್ದಾರೆ ಅಂದ್ರೆ ಈ ವ್ಯಕ್ತಿನ ಹೊರತುಪಡಿಸಿ ಮತ್ತೊಬ್ರು ಜೊತೆಗೆ ಬರ್ತಾರಾ ಅಥವಾ ಒಬ್ರೇನಾ, ಹೇಗೆ ಅಂತ? ಸಂಡೇ ಸ್ಯಾಟರ್ಡೆ ಬರ್ತಾರೆ. ಅದು ವೀಕೆಂಡ್ಸ್ ಅಲ್ಲಿ ಮಾತ್ರ ಅವ್ರ ಡ್ಯೂಟಿ ಹಾಕೊಂಡಿದಾರ, ಅವ್ರು ಬರ್ಬೋದಲ್ವಾ ಅಂತ. ಸರಿ, ಇನ್ನೊಂದು ನ್ಯೂಸ್ ಹೇಳಿದ್ರಿ, ಮೊದಲೇ ಗೊತ್ತಿದ್ರೆ ನಾನು ಖಂಡಿತ ಅದನ್ನ ಕೇಳ್ತಾ ಇದ್ದೆ. DCP ಅವ್ರಿಗೆ ಇನ್ನೊಬ್ರು ಬರ್ತಾರಂತೆ ಅಂತ. ಖಂಡಿತ ಅದ್ರ ಬಗ್ಗೆ ಕರೆಕ್ಟ್, ಹೌದು ಹೌದು, ನೀವು ಕೂಡ ಗಮನ ಚೆಲ್ಬೇಕಾಗತ್ತೆ. ಇವಾಗ ಮತ್ತೊಬ್ರು ಬರ್ತಾರೆ ಅಂತ ನೀವೇನಾದ್ರು ನೋಡಿದ್ದೀರಾ ಕಪ್ಪಗಿರುವಂತ ವ್ಯಕ್ತಿನ? ಗೀತಾಂಜಲಿ ಹೇಳೋರು? ಇಲ್ಲ ಮ್ಯಾಮ್, ನಾನು ನೋಡಿಲ್ಲ. ನಿಮ್ ಜೊತೆಗೆ ಬೇರೆಯವ್ರು ಯಾರು ನೋಡಿದಾರ? ಹೇಗೆ ನೋಡಿದಾರೆ ಮ್ಯಾಮ್. ನಾವೆಲ್ಲ ಅವ್ರು ಹಿಡಿಬೇಕಂತಾನೆ ವೆಯ್ಟ್ ಮಾಡ್ತಿದ್ವಲ್ಲ, ಸಾಕಷ್ಟು ಒಂದು 5 members 6 members ನೋಡಿದೀವಿ ಅವ್ರನ್ನ. ಇವ್ರು ಒಂದಿನ ಬಂದ್ರು, ಅವ್ರು ಒಂದಿನ ಬರ್ತಾರೆ. ಓಕೆ, ಅಂದ್ರೆ ಈ ಅಬು ತಾಲಿಮ್ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ತೀರಾ? ಮ್ಯಾಮ್ ಇದ್ದಾರೆ. ಅವನು ಇದೇ ತರ ಚೇಷ್ಟೆ ಮಾಡ್ತಾನ ಹೇಗೆ ಅಂತ? ಇವ್ರು ಒಂಥರ ಬರ್ತಾರೆ ಮ್ಯಾಮ್, ಬಟ್ಟೆನೆ ಹಾಕೊಳ್ಳಲ್ಲ, ಇಲ್ಲಿ ಬಂದು ಬಟ್ಟೆ ಹಾಕೋತಾರೆ, ಆ ತರ ಮಾಡ್ತಾರೆ. ಅವ್ರನ್ನ ನೋಡಕ್ಕೆ ಒಂಥರ ಭಯ ಅನ್ಸುತ್ತೆ. ಕರೆಕ್ಟ್, ಎಂತವ್ರಿಗೆ ಆಗ್ಲಿ ಬಿಡಿ.
ಹೆದರಿಕೆ. ಇಬ್ಬರನ್ನೇ ನೋಡಿರೋದು ನೀವು? ನಾವಿಬ್ಬರನ್ನೇ ಮ್ಯಾಮ್ ನೋಡಿ. ಇಬ್ಬರು ನೋಡಿದ್ದೀರಾ? ಓಕೆ ಸರಿ. ಡಾಕ್ಟರ್ ಕೆ ರಘು ಅವರೇ, ಸರ್ ಇಂಥ ಪ್ರಕರಣಗಳು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ, ಏನಪ್ಪ ಜಗತ್ತಿನಲ್ಲಿ ಇಂಥ ವ್ಯಕ್ತಿಗಳು ಕೂಡ ಇರ್ತಾರ ಅಂತ. ಸೊ ಏನು ಹೇಳ್ತೀರಾ ಸರ್ ಈ ಕೇಸ್ ಬಗ್ಗೆ ಅಂತ? ಅಂದರೆ ಸಾಮಾಜಿಕವಾಗಿ ನೋಡಲಿಕ್ಕೆ ಆಶ್ಚರ್ಯ ಅಂತ ಅನಿಸಿದ್ರು ಕೂಡ ಈ ರೀತಿಯಾದಂಥ ವ್ಯಕ್ತಿಗಳ ಇರುವಿಕೆ ಇತಿಹಾಸದ ಪುಟಗಳಲ್ಲಿ ಪ್ರಾಯಶಃ 2000-3000 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಓಕೆ. ಸೊ ಓದೋವರಿಗೆ ಇದೇನು ಅನ್ಯೂಶುವಲ್ ಅಂತ ಅನಿಸಲ್ಲ. ಬಟ್ ಪ್ರಾಕ್ಟಿಕಲ್ ಕೇಸ್ ಒಂದು ಬಂದಾಗ ನಿಮಗೆ ಆವಾಗ ಇಂಥವ್ರು ಇದಾರಲ್ಲ, ನಾವು ಬರೀ ಪುಸ್ತಕದಲ್ಲಿ ಓದಿರ್ತೀವಿ, ಇಂಥವ್ರು ಇದಾರಲ್ಲ ಅಂತ ಸ್ವಲ್ಪ ಮಟ್ಟಿಗೆ ಆಶ್ಚರ್ಯ ಆಗುತ್ತೆ. ಈಗ ಸಾಕಷ್ಟು ಮಟ್ಟಿಗೆ ಲೈಂಗಿಕ ಕಿರುಕುಳ ಮತ್ತು ರೇಪ್ ಮತ್ತು ಎಷ್ಟೊಂದು ರೀತಿಯ ಲೈಂಗಿಕ ವಿಷಯಗಳ ಬಗ್ಗೆ ಸುದ್ದಿ ಆಗ್ತಾನೆ ಇರುತ್ತೆ ನಮ್ಮ ಮಾಧ್ಯಮದಲ್ಲಿ. ಕರೆಕ್ಟ್. ಆ ಎಲ್ಲ ದೃಷ್ಟಿಯಿಂದ ಈ ಥರದ ವಿಕೃತವಾದಂಥ ಒಂದು ಮನೋಸ್ಥಿತಿ ಇರತಕ್ಕಂಥವ್ರನ್ನ ನೋಡಿದರೆ ನಾನು ಒಂದು 2-3 ಪ್ರಶ್ನೆಗಳನ್ನ ಇವ್ರನ್ನ ಕೇಳಬೇಕಂತಿದ್ದೀನಿ ಟು ಕ್ಲಾರಿಫೈ. ಇವ್ರನ್ನ ಇಷ್ಟು ದಿವಸ ನೋಡಿದಿರಲ್ಲ, ಯಾವತ್ತಾದರೂ ಯಾರನ್ನಾನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಅಥವಾ ಯಾರನ್ನಾನು ಅಪ್ರೋಚ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಯಾವಾಗಲೂ ಮಾಡಿದ್ರಾ? ಅಂದ್ರೆ ಅವನು ನಾವು ಕಿರ್ಚಿದ್ವಿ ಸರ್ ಅವನ್ನ ನೋಡಿ, ಏನು ಅಂದ ಲೋಫರ್ ಅಂತ ಬ್ಯಾಡಾಗಿ ಮಾತಾಡಿದೀವಿ, ಅವ್ನು ಹಿಂಗ್ ಅಂದ್ಬಿಟ್ಟು ನಾನೇ ಗೆದ್ದಿದ್ದು ಅಂತ ತೋರಿಸಿದಾನೆ ಅವನು. ಸರಿ, ಆದ್ರೆ ಯಾರನ್ನೂ ಮಾತಾಡ್ಸ್ಲಿಕ್ಕೆ ಬಂದಿದ್ದಾಗ್ಲಿ ಏನಿಲ್ಲ. ನೀವು ಅವನು ಆ ರೀತಿ ಮಾಡ್ತಿರೋದನ್ನ ನೋಡಿದಾಗ ನೀವು ಏನಾದ್ರೂ ಒಂದು ಜೋರಾಗಿ ಕಿರ್ಚಿದ್ರ ಅಥವಾ ಏನಾದ್ರು ಸದ್ದು ಮಾಡಿದಾಗ ಅವನು ಸ್ವಲ್ಪ ಮಟ್ಟಿಗೆ ಸನ್ನೆ ಮಾಡಿದ್ದ ಅಲ್ವಾ? ಇದು ಒಂದು ಮಾಡಿದ್ರು. ಎರಡನೇದು, ಅವರು ಆ ಒಂದು ರೀತಿನಲ್ಲಿ ಇದ್ದಾಗ ಯಾರಿಗಾದರೂ ವಿಕೃತವಾದಂಥ ರೀತಿನಲ್ಲಿ ಸೈಗೆ ಮಾಡೋದಾಗ್ಲಿ ಅಥವಾ ವಿಚಿತ್ರವಾದಂಥ ರೀತಿನಲ್ಲಿ ನಡ್ಕೊಳ್ಳೋದಾಗ್ಲಿ ಮಾಡೋದು ಇಲ್ಲ ಸರ್. ಅವ್ನು ಬರ್ತಾನೆ ಮಾಮೂಲಿ ಬಟ್ಟೆ ತಗೊಂಡು ಹೋಗೋದಷ್ಟೇ ಅನ್ಸುತ್ತೆ, ಅವನೇನು ಆ ಥರ ಮಾಡಿಲ್ಲ. ಓಕೆ. ಯಾಕೆ ಕೇಳ್ತಿದ್ದೀನಿ ಇಷ್ಟೆಲ್ಲ ಡೀಟೇಲ್ಸ್ ಅಂದರೆ, ಬೇರೆಯವರ ಒಂದು ಜೆಂಡರ್ನ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು ನಾ ಹೇಳ್ದಂಗೆ ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ವರ್ಷಗಳಿಂದ ದಾಖಲಾಗಿದೆ. ದಟ್ ಈಸ್ ನಾಟ್ ಅನ್ಯೂಶುವಲ್. ಪ್ರಾಯಶಃ ಇವರು ಸಮಾಜಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಿರೋದ್ರಿಂದ ಪ್ರಾಯಶಃ ಈ ಕೇಸು ಹೊರಗಡೆ ಬಂದಿದೆ. ಸಾಕಷ್ಟು ಮನೆಗಳಲ್ಲಿ ಅಕಸ್ಮಾತ್ ಅವರಿಗೆ ಇನ್ನೊಬ್ಬರ ಬಟ್ಟೆ ಹಾಕೋಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇಚ್ಛೆ ಇತ್ತು ಅಂದರೆ ಮನೆ ಒಳಗಡೆ ಇರತಕ್ಕಂಥವ್ರದ್ದು ಯಾರ್ದೋ ಬಟ್ಟೆನ ಅವರಿಗೆ ಗೊತ್ತಿಲ್ಲದಂಗೆ ಹಾಕೊಳ್ತಾ ಇದ್ರೆ ಇದು ಹಲವಾರು ವರ್ಷ ಮನೇಲಿ ನಡೀತಿರುತ್ತೆ, ಯಾರಿಗೂ ಗೊತ್ತೇ ಇರಲ್ಲ. ಓಕೆ. ಸೊ ದಿಸ್ ಇಸ್ ಆಲ್ಸೋ ಪಾಸಿಬಲ್. ಓಕೆ. ಅಂದರೆ ಯಾವ ಸೊಸೈಟಿ ಯಾವ ಕ್ಲಾಸಲ್ಲಿ ಹೆಚ್ಚಾಗಿರುತ್ತೆ ಇಂಥದ್ದೆಲ್ಲ? ಇಟ್ ಕ್ಯಾನ್ ಅಕರ್ ಇನ್ ಎನಿ ಕ್ಲಾಸ್. ಓಕೆ. ಅದರಲ್ಲಿ ಅದ್ರ ಭೇದ ಏನಿಲ್ಲ, ಯಾವ ಕ್ಲಾಸ್ನಲ್ಲಿ ಬೇಕಾದರೂ ಆಗ್ಬೋದು. ಬಟ್ ಇವರಿಗೆ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಜಸ್ಟ್ ಬಿಕಾಸ್ ಅವರು ಈ ರೀತಿ ಬಟ್ಟೆಗಳನ್ನ ಹಾಕೊಳ್ತಿದ್ದಾರೆ ಅಂತ ಹೇಳಿ ಅವರು ದೇ ಆರ್ ನಾಟ್, ಅವರ ಏನು ಓರಿಯೆಂಟೇಷನ್ ಏನಿರುತ್ತೆ ಇನ್ನೊಬ್ಬರ ವ್ಯಕ್ತಿಗಳ ಬಗ್ಗೆ ಅದರಲ್ಲಿ ಏನು ವ್ಯತ್ಯಾಸ ಆಗಿರಲ್ಲ. ದೇ ಆರ್ ಸ್ಟಿಲ್, ಇವ್ರನ್ನೇ ತಗೊಂಡ್ರೆ ಎಕ್ಸಾಂಪಲ್, ಮದುವೆ ಆಗಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ಸೊ ಹಿ ಈಸ್ ಎ ಹೆಟ್ರೋಸೆಕ್ಷುವಲ್ ಮ್ಯಾನ್, ಅವರಿಗೆ ಮದುವೆ ಆಗಿದೆ, ನಾರ್ಮಲ್ ಆಗಿ ಲೈಂಗಿಕ ಕ್ರಿಯೆ ಮಾಡಿರ್ತಕ್ಕಂಥ ಸಾಧ್ಯ ಇದೆ. ಸೊ ಹಾಗಾಗಿ ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ, ಎಲ್ಲ ಇದೆ. ಇವರಿಗೆ ಈ ರೀತಿ ಬೇರೆಯವರ ಬಟ್ಟೆಗಳನ್ನು ಧರಿಸಿದಾಗ ಒಂದು ರೀತಿಯ ಉತ್ತೇಜನ ಅಥವಾ ಒಂದು ರೀತಿಯ ಸಂತೋಷ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದ್ರು ಹಿಂಗೆ ನಾನೇ ಗೆದ್ದೆ ಅಂತ ಏನೋ ಸೈಗೆ ಮಾಡಿದ್ರು ಅಂತ. ಆ ಗೆದ್ದೆ ಅನ್ನೋದ್ರ ಇಂಡಿಕೇಶನ್ ಏನಂದ್ರೆ, ನೀವು ಏನೇ ಮಾಡಿದ್ರು ಸಹ ನಾನು ಈ ರೀತಿ ಬಟ್ಟೆ ಹಾಕೊಳ್ಳೋದನ್ನ ನೀವು ತಡಿಲಿಕ್ಕೆ ಆಗಲಿಲ್ಲ, ಅದು ಗೆಲುವಿನ ಸಂಕೇತ. ಈಗ ಬರೀ ಬಟ್ಟೆ ಹಾಕೊಳ್ಳೋದ್ರ ಮಟ್ಟಿಗೆ ಮಾತ್ರ ಇರಬಹುದು ಆ ಸಂತೋಷ, ಅಥವಾ ಬಟ್ಟೆ ಹಾಕೊಂಡ ನಂತರ ಉದ್ರೇಕಕ್ಕೂ ಒಳಗಾಗ್ಬೋದು ಅವರು. ಆ ಉದ್ರೇಕಕ್ಕೆ ಒಳಗಾದಾಗ ಅದನ್ನ ನಾವು ಸೈಕ್ಯಾಟ್ರಿನಲ್ಲಿ ಒಂದು ಡಿಸಾರ್ಡರ್ ಅಂತ ಪರಿಗಣಿಸ್ತೀವಿ. ಓಕೆ ಸರ್, ಓಕೆ ಸರ್, ಮತ್ತಷ್ಟು ಮಾತಾಡ್ತೀನಿ ಸರ್. ಈ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ರಘು ಅವರೇ, ತಮ್ಮ ಮಾತಾಡ್ತಾ ಇದ್ದೆ ಸರ್, ತಮ್ಮ ಮಾತುಗಳಿಂದ ವ್ಯಕ್ತ ಆಗೋದೇನೆಂದರೆ ಇವರೇನೋ ಒಂದು ಆನಂದಕ್ಕೋಸ್ಕರ ಬಟ್ಟೆ ಹಾಕೊಳ್ತಾರೆ ಅಂದರೆ ಯು ಆರ್ ಡೇಂಜರಸ್ ಅಲ್ಲ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಸಾಮಾನ್ಯವಾಗಿ ಈ ಪೊಲೀಸ್ನವ್ರು ಹೇಳ್ತಾ ಇದ್ರು ಇವ್ರನ್ನ ಮಾನಸಿಕ ತಪಾಸಣೆಗೆ ಒಳಪಡಿಸ್ತೀವಿ ಅಂತ. ಹಾಗಾದ್ರೆ ಮಾನಸಿಕ ತಪಾಸಣೆಗೆ ಒಳಪಡಿಸಿದಾಗ ನಾವು ಯಾವ ವಿಚಾರಗಳನ್ನ ನಾವು ನೋಡ್ತೀವಿ, ಅನಲೈಸ್ ಮಾಡ್ತೀವಿ. ಕರೆಕ್ಟ್ ಕರೆಕ್ಟ್. ಮೊದಲನೇದಾಗಿ ಇವರಿಗೆ ಮೇಜರ್ ಮಾನಸಿಕ ಕಾಯಿಲೆಗಳು ಯಾವುದೂ ಇಲ್ಲ ಅಂತ ಫಸ್ಟ್ ರೂಲ್ ಔಟ್ ಮಾಡ್ತೀವಿ. ಸಾಮಾನ್ಯವಾಗಿ ಹಾಗಾದ್ರೆ ಏನಾದರೂ ಸೈಕೋಸಿಸ್ ಅಂತನೋ ಅಥವಾ ಸ್ಕಿಸೋಫ್ರೆನಿಯಾ ಅಂತನೋ ಅಥವಾ ಡಿಪ್ರೆಷನ್ ಅಂತನೋ ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಅಂತನೋ ಈ ರೀತಿಯಾದನ್ನ ಮೇಜರ್ ಯಾವುದನ್ನ ಮಾನಸಿಕ ಕಾಯಿಲೆಗಳಿದೆಯಾ ಅಂತ ನಾವು ಅದನ್ನ ನೋಡ್ತೀವಿ.
ಇವ್ರನ್ನ ನೋಡಿದಾಗ ಪ್ರಾಯಶಃ ಅದೆಲ್ಲ ಇರುವಂತ ಚಾನ್ಸಸ್ ಬಹಳ ಕಡಿಮೆ ಅಂತ ಅನಿಸುತ್ತೆ. ಈ 3-4 ಕಾಯಿಲೆಗಳನ್ನ ರೂಲ್ ಔಟ್ ಮಾಡಿದ ನಂತರ ವಿ ಗೋ ಫಾರ್ ಸಮಥಿಂಗ್ ಎಲ್ಸ್. ಅದ್ರಲ್ಲಿ ಏನ್ ಮಾಡ್ತೀವಿ, ಈ ಮನುಷ್ಯ ಏನಾದರೂ ತಕ್ಕ ಮಟ್ಟಿಗೆ ಸ್ಟ್ರೆಸ್ಸಿಗೆ ಏನಾದರೂ ಒಳಗಾಗಿದಾನ. ಸ್ಟ್ರೆಸ್ ಅಂದ್ರೆ ಯಾವ ರೀತಿಯಾದಂಥ ಸ್ಟ್ರೆಸ್ಸು ಅಂದ್ರೆ ಒಬ್ಬ ಮನುಷ್ಯ ಸ್ವಾಭಾವಿಕವಾದಂಥ ಲೈಂಗಿಕ ಅಭಿವ್ಯಕ್ತಿ ಇವರಿಗೆ ಸಾಧ್ಯ ಆಗ್ತಾ ಇದೆಯಾ ಅಥವಾ ಸಾಧ್ಯ ಆಗ್ತಾ ಇಲ್ವಾ, ಸಾಧ್ಯ ಆಗದೆ ಇದ್ರೆ ಯಾತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದು ಸೆಕೆಂಡ್ ಸ್ಟೆಪ್. ಈ ಸೆಕೆಂಡ್ ಸ್ಟೆಪ್ಪಲ್ಲೂ ಏನು ನಿಮಗೆ ಸಿಗಲಿಲ್ಲ ಅಂದರೆ, ಏಕೆಂದರೆ ನೋಡಿ ಇವ್ರು ಹೇಳಿದ್ರು ಇನ್ನೊಬ್ಬರ ವಿಚಾರದ ಬಗ್ಗೆನೂ ಮಾತಾಡ್ತಿದ್ರು. ಇನ್ನೊಬ್ರು ಯಾರೋ ಸ್ವಲ್ಪ ಬ್ಲ್ಯಾಕ್ ಆಗಿರೋರು ಬರ್ತಾರೆ, ಅವರು ಸ್ಯಾಟರ್ಡೆ ಸಂಡೇ ಬರ್ತಾರೆ ಅಂತ. ಹೋಪ್ಫುಲಿ ಪೊಲೀಸ್ನವ್ರು ಅದನ್ನು ಕೂಡ ಒಂದು ಕುರುಹು ತಗೊಂಡು ವಿಚಾರಣೆ ಮುಂದುವರಿಸ್ತಾರೆ ಅಂತ ಅನ್ಕೊಳ್ತೀವಿ. ಪ್ರಾಯಶಃ ಈ ವ್ಯಕ್ತಿನೇ ಅನಲೈಸ್ ಮಾಡಿದರೆ ಅಥವಾ ಇವ್ರನ್ನೇ ವಿಚಾರಿಸಿದ್ರೆ ಆ ಇನ್ನೊಂದು ವ್ಯಕ್ತಿಯ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ಕುರುಹು ಸಿಗುವಂತ ಸಾಧ್ಯತೆ ಉಂಟು, ಅತಿ ಹೆಚ್ಚು. ಯಾಕಂದ್ರೆ ಸಾಮಾನ್ಯವಾಗಿ ಇದೇ ರೀತಿಯಾದಂಥ ಹವ್ಯಾಸಗಳಿರ್ತಕ್ಕಂಥವ್ರು ಅದೇ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿರ್ತಾರೆ. ಸೊ ಪ್ರಾಯಶಃ ಅವ್ರ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ಆದ್ಮೇಲೆ ಇಲ್ಲಿ ಒಬ್ರು ಬಂಧಿತರಾಗಿದ್ದಾರೆ ಅಂದ್ಮೇಲೆ ಆ ವ್ಯಕ್ತಿ ಬಹುಶಃ ನ್ಯೂಸ್ ಗೊತ್ತಾಗಿ ಬರದೇ ಇರೋ ಚಾನ್ಸಸ್ ಇರುತ್ತೆ ಅಲ್ಲೇ ಫಾರ್ ದ ಟೈಮ್ ಬೀಯಿಂಗ್ ಬರ್ದೇ ಇರ್ಬೋದು. ಬಟ್ ಆದ್ರೆ ಈ ಅರ್ಜಿ ಏನಾದ್ರು ಅವ್ರ ಮನಸ್ಸಿನಲ್ಲಿ ಇತ್ತು ಅಂದ್ರೆ ಇಟ್ ಓನ್ಲಿ ಬಿ ಶಾರ್ಟ್ ಟೈಮ್. ಏನು 1 ತಿಂಗಳು 2 ತಿಂಗಳು ಬರ್ದೇ ಇರ್ಬೋದು, 3ನೇ ತಿಂಗಳಲ್ಲಿ ಮತ್ತೆ ಮಾಡ್ಬೇಕು ಅಂತ ಬರ್ಬೋದು. ಇಲ್ಲಿಗೆ ಬರ್ಬೋದು ಅಥವಾ ಬೇರೆ ಕಡೆಗೂ ಬರ್ಬೋದು. ನಮ್ಮಲ್ಲಿ ಸೈಕ್ಯಾಟ್ರಿಕ್ ಡಯಾಗ್ನೋಸಿಸ್ ಅಂತ ಇದೇ ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕೋಸ್ಕರ ಡಯಾಗ್ನೋಸಿಸ್ ಮಾಡೋದಾದ್ರೆ 2 ಇರಬೇಕು. ಒಂದು, ಇನ್ನೊಬ್ಬರ ಒಳ ಉಡುಪುಗಳನ್ನ ಧರಿಸುವಂತ ಒಂದು ಅಭ್ಯಾಸ. 2ನೇದು, ಆ ಅಭ್ಯಾಸದಿಂದ ಅವರಿಗೆ ಉದ್ರೇಕ ಆಗ್ತದ್ದು, ಅಂದ್ರೆ ಲೈಂಗಿಕವಾಗಿ ಉದ್ರೇಕ ಆಗ್ತಕ್ಕಂಥದ್ದು. ಜೊತೆಗೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿರುತ್ತೆ, ಆದ್ರೆ ಅದನ್ನ ತಡಿಲಿಕ್ಕೆ ಆಗಲ್ಲ. ಅವ್ರಿಗೆ ಸ್ಟಾಪ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ದೇ ಕ್ಯಾನ್ ನಾಟ್ ಸ್ಟಾಪ್ ಇಟ್. ಆ ಸ್ಟಾಪ್ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಏನಾಗುತ್ತೆ, ಅವರು ಡೈರೆಕ್ಟ್ ಆಗಿ ಡಾಕ್ಟರ್ಗಳನ್ನ ಅಪ್ರೋಚ್ ಮಾಡ್ಬೋದು. ಸಾಮಾನ್ಯವಾಗಿ ಈ ಕೇಸ್ಗಳಲ್ಲಿ ಏನಾಗುತ್ತೆ, ಅವರ ಮನೇಲಿ ಇರತಕ್ಕಂಥ ಹೆಂಗಸರುಗಳಿಗೆ, ಅದು ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಅವರಿಗೆ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕುರುಹು ಇರುತ್ತೆ. ಸಾಮಾನ್ಯವಾಗಿ ಈ ಪೇಷಂಟ್ ನ ಕರ್ಕೊಂಡ್ಬರೋದು ಅವರೇನೆ, ಇಲ್ಲ ತಾಯಿ ಕರ್ಕೊಂಡ್ಬರ್ತಾರೆ. ಸಾಲ್ವ್ ಆಗುತ್ತಾ ಡಾಕ್ಟ್ರೆ? ಸಾಲ್ವ್ ಆಗುತ್ತೆ, ಟ್ರೀಟ್ಮೆಂಟ್ ಕೊಡಿಸಿದ್ರೆ ಸಾಲ್ವ್ ಆಗುತ್ತೆ. ಓಕೆ ಸರ್. ಅಂದ್ರೆ ಮನೆಗಳಲ್ಲೂ ಕೂಡ ಇಂಥವ್ರು ಇರ್ತಾರೆ ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಉಂಟು. ಓಕೆ. ಸುಕನ್ಯಾ, ಇಂಥ ವಿಚಾರಗಳಾದಾಗ ನಿಜಕ್ಕೂ ಹೆದರ್ಕೊಳ್ಳೋದು ಸಾಮಾನ್ಯನೇ. ನೋಡಿ, ಡಾಕ್ಟರ್ ಹೇಳ್ತಾ ಇದ್ರು ಡೇಂಜರಸ್ ಇರಲ್ಲ, ಡೇಂಜರಸ್ ಇರಲಿ ಬಿಡಲಿ ಇಂಥ ಅಂದರೆ ಯಾವುದೂ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ವರ್ತನೆ ಮಾಡಬೇಕಾಗ ಇನ್ನೊಂದು ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಅದೆಲ್ಲವೂ ಕೂಡ ಹೆದರಿಕೆ ಬರೆಸೋವಂಥದ್ದೇ. ಈ ವಿಚಾರವಾಗಿ ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಮಾತಾಡ್ಕೊಳ್ಳೋ ಜೊತೆಗೆ ನಿಮ್ಮ ಅಪ್ಪ ಅಮ್ಮಗೆ ಏನಾದ್ರು ಹೇಳ್ಕೊಂಡಿದ್ರೆ ಈ ಥರ ತೊಂದರೆ ಈ ಥರ ಆಗ್ತಾ ಇದೆ, ಹೇಳ್ಕೊಂಡಿದ್ವಿ ಮನೇಲೆಲ್ಲ, ಬಟ್ಟೆ ಎಲ್ಲ ಕಳ್ತನ ಆಗ್ತಿದೆ ಹಿಂಗೆ ಹಾಸ್ಟೆಲ್ ಅಲ್ಲಿ ಅಂತ, ಸೈಕೋ ಬರ್ತಾನೆ ಹಿಂಗೆಲ್ಲ ತಗೊಂಡ್ ಹೋಗ್ತಾನೆ ಅಂತ. ಅವರು ನೈಟ್ ಟೈಮಲ್ಲೆಲ್ಲ ಹಾಕ್ಬೇಡಿ ಹೊರಗಡೆ ಎಲ್ಲ ಬಟ್ಟೆ ಅಂತ ಅವ್ರು ಹೇಳಿದ್ರು ಪೇರೆಂಟ್ಸ್. ಆತರ ಆಗಲ್ಲ ಅಲ್ಲ ಮ್ಯಾಮ್, ತುಂಬಾ ಜನ ಇರ್ತಾರೆ, ಆ ಟೈಮ್ ಒಂದೇ ಟೈಮ್ಗೆ ವಾಶ್ ಮಾಡಿ ಹಾಕಕ್ಕಾಗಲ್ಲ. ಸೊ ಹಾಕಿರ್ತಾರೆ ಹುಡುಗಿರು ನೈಟ್ ಟೈಮಲ್ಲೆಲ್ಲ, ಮತ್ತೆ ಹಂಗಾಗುತ್ತೆ. ಓಕೆ. ಈ ಹೆದರಿಕೆಗೆ ಯಾರು ರೂಮ್ಗಳಲ್ಲೇ ಒಣಗಾಕೊಡೋರ ಬಟ್ಟೆಗಿಟ್ಟೆ? ಗೀತಾಂಜಲಿ ಮ್ಯಾಮ್, ಆ ಸೈಕೋ ಬರ್ತಾನೆ ಅಂತ ಗೊತ್ತಾಗಿಂದ ನಾವಂತೂ ರೂಮಲ್ಲೇ ಹಾಕ್ತಿವಿ, ಎಲ್ಲರೂ ಅನೌನ್ಸ್ ಮಾಡ್ತಾರೆ ಸೈಕೋ ಬರ್ತಾನೆ ತಗೊಂಡೋಗಿ ಬಟ್ಟೆನ ಅಂತ. ಹೆಂಗ್ ಗೊತ್ತಾಗುತ್ತೆ? ಸ್ಯಾಟರ್ಡೆ ಸಂಡೇ ಅವನು ದಿನ ಅದೇ ಅನ್ಸುತ್ತೆ ಮ್ಯಾಮ್, ಸ್ಯಾಟರ್ಡೆ ಸಂಡೇ ಬರ್ತಾನೆ ಅಂತ. ಏನ ಮೈಕ್ ಏನಾದ್ರು ಇಟ್ಟಿದಾರಾ ಅನೌನ್ಸ್ ಮಾಡಕ್ಕೆ? ಹೆಂಗೆ ಅಂತ? ಇಲ್ಲ ಮ್ಯಾಮ್, ಊಟ ಆದ್ಮೇಲೆ ಆಲ್ಮೋಸ್ಟ್ ಅಟೆಂಡೆನ್ಸ್ ತಗೋತಾರೆ, ಅವಾಗ ಎಲ್ಲ ಫ್ಲೋರ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಬಟ್ಟೆ ತಗೊಳ್ಳಿ ಅಂತ. ಓಕೆ. ಎಲ್ಲರೂ ತಗೊಬಂದು ರೂಮಲ್ಲಿ ಹಾಕೋತಾರೆ. ಅಂದ್ರೆ 6 ತಿಂಗಳ ಹಿಂದೆನೆ ನೀವು ಕೊಟ್ಟಿದ್ರಲ್ವಾ ಇದೆಲ್ಲ ವಿಡಿಯೋ ಎಲ್ಲ, ನಾನು CCTV ವಿಡಿಯೋ ಎಲ್ಲ ನಾನು ಸರಿ ನೋಡಿದವರು. ಆಮೇಲೆ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗದ ಏನಾದ್ರೂ? ಅಂದ್ರೆ ಸುಮ್ಮನೆ ತಮಾಷೆಗೆ ಮಾತಾಡ್ಕೊಳ್ತಾ ಇದ್ರ ಈ ಬಟ್ಟೆ ಹೋಯ್ತು ಆ ಬಟ್ಟೆ ಹೋಯ್ತು ಅಂತ, ಅಥವಾ ಸೀರಿಯಸ್ ಆಗಿ ಏನಾದ್ರು ಅವನಿಂದ ತೊಂದರೆ ಆಗ್ಬೋದು ಅಂತ ಏನಾದ್ರು ಹೆದರ್ಕೊಂಡಿದ್ದು ಹೆಚ್ಚ? ನಮಗೂ ಜಾಸ್ತಿ ಬಟ್ಟೆ ಕಳ್ಕೊಳಕ್ ಇಷ್ಟ ಇಲ್ಲ ಮ್ಯಾಮ್. ಅದು ಮತ್ತೆ ವಿಡಿಯೋ ಮಾಡ್ಬಿಟ್ಟು ಪ್ರಿನ್ಸಿಪಲ್ ಮ್ಯಾಮ್ ಕೊಟ್ವಿ. ನಾವು ಡೈರೆಕ್ಟ್ ಆಗಿ ಹೋಗಿ ಕಂಪ್ಲೇಂಟ್ ಕೊಡಕ್ ಆಗಲ್ಲ, ಸೊ ಪ್ರಿನ್ಸಿಪಲ್ ಮ್ಯಾಮ್ ಕೊಟ್ವಿ, ಅವರು ಈ ತರ ಕ್ರಮ ಕೈಗೊಂಡಿದ್ದಾರೆ, ಸಿಗಾಕೊಂಡಿದ್ದಾರೆ. ಓಕೆ, ಖುಷಿ ಇದೆ. ಇನ್ನೊಬ್ರು ಕಪ್ಪಗಿರುವಂತ ಇನ್ನೊಬ್ಬ ವ್ಯಕ್ತಿ ಇದಾನೆ ಅಂತ ಹೇಳ್ತೀರಾ ನೀವು ಇವಾಗ? ಓಕೆ, ಸರಿ. ಈ ಕೇಸ್ ಬೇಯಿಸಿದ ತಕ್ಷಣ ಏನ್ ಅನ್ಸ್ತು ಸುಕನ್ಯಾ? ಸಿಕ್ಬಿದ್ದಿದ್ದಾನೆ ಅಂದ ತಕ್ಷಣ ಖುಷಿ ಆಗುತ್ತೆ ಮ್ಯಾಮ್. ಬಟ್ ಇನ್ನೊಂದ್ ಕಡೆ ಫ್ರೆಂಡ್ಸ್ ಆಲ್ರೆಡಿ ನೋಡಿದಾರಂತೆ ಇನ್ನೊಬ್ರು ಬರ್ತಿರೋದು, ಅವ್ರು ಮುಂದೆ ಬರ್ಬೋದು, ಹೇಳಕ್ ಆಗಲ್ಲ. ಮತ್ತೆ ಸರ್ ಹೇಳ್ದಂಗೆ ಅವ್ರಿಗೆ ಆತರ ಭಯ ಇರಲ್ಲ, ಆತರ ಮೆಂಟಾಲಿಟಿ ಇರೋರಿಗೆ ಫಸ್ಟ್ ಆಫ್ ಆಲ್ ಅವ್ರು ಬಂದು ಮತ್ತೆ ಇದೇ ತರ ಮಾಡ್ಬೋದು. ಓಕೆ ಸರ್, ಡಾಕ್ಟರ್ ನೀವು ಹೇಳಿ, ಇವಾಗ ನೋಡಿ ಈ ತರ ಮೆಂಟಾಲಿಟಿ ಇರೋಂಥವ್ರಿಗೆ ಒಂದ್ಸಲ ಇವಾಗ ಸಿಕ್ಬಿದ್ದಿದ್ದಾನೆ, ಶಿಕ್ಷೆ ಆಗತ್ತೆ, ಮತ್ತೆ ಏನಾದ್ರು ಕೌನ್ಸಿಲಿಂಗ್ ಆಗ್ಬೋದು, ಹೊರಗಡೆ ಬರ್ಬೋದು. ಹೊರಗಡೆ ಬಂದ ನಂತರ ಸರಿ ಹೋಗ್ತಾರಾ ಅಥವಾ ಮತ್ತೆ ಅದನ್ನ ಪುನರಾವರ್ತಿಸ್ತಾರಾ ಅಂತ? 2 ರೀತಿಯ ಅಸೆಸ್ಮೆಂಟ್ ಮಾಡಿದಾಗ, ಮಾನಸಿಕವಾಗಿ ಅಸೆಸ್ಮೆಂಟ್ ಮಾಡಿದಾಗ ಇವರು ಸಮಾಜಕ್ಕೆ ಎಷ್ಟು ಮಟ್ಟಿಗೆ ರಿಸ್ಕು ಅನ್ನೋ ಅಸೆಸ್ಮೆಂಟ್ ಕೂಡ ನಡೆಯುತ್ತೆ.
ಸಮಾಜದಲ್ಲಿ ಬೇರೆಯವರಿಗೆ ಎಷ್ಟು ಮಟ್ಟಿಗೆ ರಿಸ್ಕ್ ಪೋಸ್ ಮಾಡ್ತಾರೆ ಅಂತ. ಓಕೆ ಓಕೆ, ಆ ದೃಷ್ಟಿಯಿಂದ ನೋಡಿದಾಗ ದ ಫ್ಯಾಕ್ಟ್ ದಟ್ ಹಿ ಈಸ್ ಆಕ್ಚುಲಿ ಮ್ಯಾರಿಡ್. ಕರೆಕ್ಟ್ ಸರ್, ಮಾತಾಡ್ತೀನಿ ಡಾಕ್ಟರ್. ನಿಮಿಷ. ಮಹಾರಾಣಿ ಕಾಲೇಜ್ನ ಪ್ರಾಂಶುಪಾಲರಾದ ಶಾಂತಕುಮಾರಿ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, 6 ತಿಂಗಳ ಹಿಂದೆ ನೀವು ಒಂದು ಕೇಸನ್ನು ದಾಖಲು ಮಾಡಿರ್ತೀರಾ, ಅದು ಭೇದಿಸಿದ್ದಾರೆ ಪೊಲೀಸರು. ಸೊ ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ ಅಂತ? ಅದೇ ನಾವು ಏನು ದೂರನ್ನ ಕೊಟ್ಟಿದ್ವಿ, ಅದು ಈಗ ಅದು ಫಸ್ಟ್ ಇದೆ. ಆತನನ್ನ ಹಿಡಿದಿದ್ದಾರೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಹೌದು ಪೊಲೀಸರು. ಹೀಗಾಗಿ ನಮ್ಗೆ ಬಹಳ ಆತಂಕ ಇತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ. ಯಾಕೆಂದ್ರೆ ನಮ್ಮ ಕ್ಯಾಂಪಸ್ ನಲ್ಲಿ 3 ಕಾಲೇಜಿನ ವಸತಿ ನಿಲಯಗಳು ಇದ್ದಾವೆ. ಒಂದು ಮಹಾರಾಣಿ ಸೈನ್ಸ್ ಕಾಲೇಜು, ಮಹಾರಾಣಿ ಆರ್ಟ್ಸ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು. ಹಲೋ, ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. ಡಾಕ್ಟರ್ ಹೇಳ್ತಾ ಇದ್ವಿ. ಸೊ ರಿಸ್ಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಆ ರಿಸ್ಕ್ ಅಸೆಸ್ಮೆಂಟ್ ಅಲ್ಲಿ ಏನಾದರೂ ಹೈ ಅಂತಿತ್ತು ಅಂದ್ರೆ ದೆನ್ ಅವರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟು ಮತ್ತು ಅಪ್ರೋಚ್ ಆಗಲಿ ಇಟ್ ವಿಲ್ ಬಿ ಡಿಫರೆಂಟ್. ಅವರಿಗೆ ಪ್ರಾಯಶಃ ಜಾಸ್ತಿ ದಿವಸ ಇನ್ಪೇಷಂಟ್ ಟ್ರೀಟ್ಮೆಂಟು ಆಗುತ್ತೆ. ನಂತರ ಕೋರ್ಟ್ಗೆ ವರದಿ ಸಲ್ಲಿಸಲಾಗುತ್ತೆ ಇಷ್ಟು ಮಟ್ಟಿಗೆ ಅವರು ಪರಿವರ್ತನೆ ಹೊಂದಿದ್ದಾರೆ ಅಂತ. ಬೇಸ್ಡ್ ಆನ್ ದಟ್ ದ ಕೋರ್ಟ್ ವಿಲ್ ಟೇಕ್ ಎ ಡಿಸಿಷನ್. ಓಕೆ. ರಿಸ್ಕ್ ಅಸೆಸ್ಮೆಂಟ್ ಮಾಡಿದಾಗ ರಿಸ್ಕ್ನಲ್ಲಿ ಪ್ರಾಯಶಃ ಕಡಿಮೆ ಅಂತ ಹೇಳಿದೆ. ಇನ್ ಜನರಲ್ ನಾನು ಹೇಳ್ದಂಗೆ ಇಷ್ಟು ವರ್ಷಗಳಿಂದ ನಡೆದಿದ್ರು ಸಹ ಅವರು ಯಾರನ್ನ ಅಪ್ರೋಚ್ ಮಾಡೋದಾಗಲಿ ಅಥವಾ ಯಾರಿಗೂ ಬಲವಂತವಾಗಿ ಏನಾದ್ರು ಲೈಂಗಿಕವಾಗಿ ಕಿರುಕುಳ ಕೊಡೋದಾಗ್ಲಿ ಅದೆಲ್ಲ ಮಾಡದೇ ಇರೋದ್ರಿಂದ ಆ ದೃಷ್ಟಿನಲ್ಲಿ ರಿಸ್ಕ್ ಕಡಿಮೆ. ಹಾಗೆ ಅಂತ ಹೇಳಿ ಇವರು ಸಮಾಜಕ್ಕೆ ತೊಂದರೆ ಮಾಡ್ತಿಲ್ಲ ಅಂತಲ್ಲ, ಸಮಾಜಕ್ಕೆ ತೊಂದರೆ ಮಾಡ್ತಿದ್ರೆ ಆ ದೃಷ್ಟಿನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಲೇಬೇಕು. ಆದರೆ ಈ ದೃಷ್ಟಿನಲ್ಲಿ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಯು. ಸೊ ಯು ಕ್ಯಾನ್ ಸ್ಟಿಲ್ ಕ್ಯಾಚ್ ಹಿಮ್, ಯು ಕ್ಯಾನ್ ಸ್ಟಿಲ್ ಗೆಟ್ ಹಿಮ್ ಫಾರ್ ಟ್ರೀಟ್ಮೆಂಟ್, ಬಟ್ ಯು ಡೋಂಟ್ ನೀಡ್ ಟು ಬಿ ಟೂ ಸ್ಕೇರ್ಡ್. ಅಯ್ಯೋ ಏನೋ ಆಗ್ಬಿಡುತ್ತೆ, ಏನೋ ಮಾಡ್ಬಿಡುತ್ತೇನೆ ಅಂತ. ಹಾಗೆ ಅಂತ ಹೇಳಿ ಒಬ್ಬೊಬ್ಬರೇ ಹೋಗಿ ಅಪ್ರೋಚ್ ಮಾಡಿ ಅಂತಲ್ಲ, ಅರ್ಥ ಆಯ್ತಾ? ಸೊ ದೇರ್ ಇಸ್ ಎ ಡಿಸ್ಟಿಂಕ್ಷನ್. ಆ ಥರ ರಿಸ್ಕ್ ಏನಾದ್ರು ಕಡಿಮೆ ಇತ್ತು ಅಂದರೆ ದೇ ವಿಲ್ ಸ್ಟಿಲ್ ಅಂಡರ್ಗೋ ಟ್ರೀಟ್ಮೆಂಟ್. ಔಟ್ ಪೇಷಂಟ್ ಅಲ್ಲಿ ಕೌನ್ಸಿಲಿಂಗ್, ಔಟ್ ಪೇಷಂಟ್ ಅಲ್ಲಿ ಮೆಡಿಕೇಶನ್ಸ್ ಕೊಡೋದು, ಅದರದ್ದು ವಿಷಯಗಳೆಲ್ಲ ಸೈಕಾಟ್ರಿಸ್ಟು ಮಾಡಿ ಕೊಡ್ತಾರೆ. ಓಕೆ ಡಾಕ್ಟರ್, ಇವಾಗ ನೋಡಿ ಇಂಥ ವ್ಯಕ್ತಿಗಳು ಇವಾಗ ಮೈ ಮೇಲೆ ಬಟ್ಟೆ ಇಲ್ದಿರ ಬಂದಾಗ ಎಂಥವ್ರಿಗೂ ಕೂಡ ಹೆದರಿಕೆ ಆಗುತ್ತೆ. ಓಕೆ ಕರೆಕ್ಟ್ ಸರ್, ಮಾತಾಡ್ತೀನಿ ಸರ್. ಶಾಂತಕುಮಾರಿ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ಹೇಳ್ತಾ ಇದ್ರಿ ನೀವು ಕಂಪ್ಲೇಂಟ್ ಇವಾಗ ಲಾರ್ಜ್ ಆಗಿತ್ತು ಕಾಲೇಜಿಂದ, ಇವಾಗ ನಿರಾಳವಾಗಿದ್ದಾರೆ ಸ್ಟೂಡೆಂಟ್ಸು ಮತ್ತು ನೀವು ಅಂತ. ಮತ್ತು ಇನ್ನೊಂದು ವಿಚಾರ ಏನಂದರೆ ಇವಾಗ ಈ ಒಬ್ಬ ವ್ಯಕ್ತಿನೇ ಅಲ್ಲ, ಮತ್ತೊಬ್ಬ ಕಪ್ಪಗಿರುವಂಥ ವ್ಯಕ್ತಿ ಕೂಡ ಬರ್ತಾ ಇದ್ದ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ಏನಾದರೂ ನಿಮ್ಗೆ ವಿಷಯ ಗೊತ್ತಿದೆಯಾ ಹೇಗೆ ಅಂತ ಮೇಡಮ್? ಇಲ್ಲ, ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಈತನ ಬಗ್ಗೆ ಮಾತ್ರ ನಮ್ಗೆ ಭಯ ಇತ್ತು. ಯಾಕಂದ್ರೆ ಈತ ಬರ್ತಾ ಇದ್ದಿತ್ತು ಮಿಡ್ ನೈಟ್ ನಲ್ಲಿ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಅದನ್ನೆಲ್ಲ ನೀವು ನೋಡಿ. ಹೌದು ಮೇಡಮ್, ನೋಡಿದ್ವಿ ಅಬ್ಬು ತಾಲೀಮ್ ಅಂತ. ಈ ವ್ಯಕ್ತಿ ಜೊತೆಗೆ ಇನ್ನೊಬ್ಬನು ಕೂಡ ನೋಡಿದಾನೆ, ಇನ್ನೊಬ್ಬ ಕೂಡ ಓಡಾಡ್ತಾ ಇರ್ತಾನೆ ಇದೇ ರೀತಿಯಲ್ಲಿ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸೊ CCTV ಫುಟೇಜ್ ಏನಾದ್ರು ನೋಡಿದಾಗ ಆ ತರ ವ್ಯಕ್ತಿ ಏನಾದ್ರು ಕಾಣಿಸಿರೋದು ನಿಮ್ಮ? ನಮ್ಮ CCTV ಫುಟೇಜ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಸಿಕ್ಕಿಲ್ಲ, ಗೊತ್ತಿಲ್ಲ ನಮ್ಗೆ. ಓಕೆ ಮೇಡಮ್. ಹಾಗಾಗಿ ಈತನನ್ನ ನಾವು ನೋಡಿದ್ದೇವೆ, ಅವ್ರನ್ನ ಹಿಡಿದಿರೋದು ಬಹಳ ಸಂತೋಷ ಆಗಿದೆ. ಓಕೆ ಮೇಡಮ್. ಅದರಿಂದಾಗಿ ಈ ನಿಮ್ಮ ಒಂದು ಚಾನೆಲ್ ಮೂಲಕ ಅವ್ರಿಗೆ ಪೊಲೀಸ್ ಎಲ್ಲ ಅಧಿಕಾರಿ ವರ್ಗದವರಿಗೆ ಹಾಗೂ ನಮ್ಮ ಇಲಾಖೆಯು ಕೂಡ, ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ಸಚಿವರಿಂದ ಹಿಡಿದು ನಮ್ಮ ಉನ್ನತ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ನನಗೆ ಬಹಳವಾಗಿ ಸ್ಪಂದಿಸಿದ್ರು. ಅದರಿಂದಾಗಿ ಅವ್ರ ಮುಖೇನವಾಗಿ ಈ ಒಂದು ಅವನನ್ನ ಹಿಡಿಯುವಂತ ಒಂದು ಕೆಲಸಕ್ಕೆ ಒಂದು ಸಾಧ್ಯ ಆಯ್ತು. ಹಾಗಾಗಿ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಓಕೆ, ಫೈನ್ ಮೇಡಮ್. ಹಾಗೇನೆ ಏನಾದ್ರು ಈ ತರ ದೂರುಗಳೇನಾದ್ರು ಬಂದಾಗ ಮೇಡಮ್, ಇನ್ನೊಬ್ಬರು ಇದ್ದಾರೆ ಅಂದಾಗ ಇದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಸ್ಬೇಕು ಅನ್ಸುತ್ತೆ. ಅದ್ರ ಜೊತೆಗೆ 3 ಹಾಸ್ಟೆಲ್ಗಳಿಗೂ ಒಂದೇ ವಾಚ್ಮನ್ ಆಗಿರೋದ್ರಿಂದ ಇನ್ನೊಬ್ಬನ್ನೇನಾದ್ರು ಹಾಕುವಂಥದ್ದು, ಸೆಕ್ಯೂರ್ ಮಾಡುವಂಥದ್ದು, ಇಂಥದ್ದು ಕೂಡ ಮಾಡ್ಬೇಕು, ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ಸುತ್ತೆ ಮೇಡಮ್. ಹೌದು, ಇನ್ನು ಮುಂದೆ ಅದನ್ನ ಮತ್ತಷ್ಟು ನಾವು ಟೈಟ್ ಮಾಡ್ತೇವೆ. ಈಗ ಆಲ್ರೆಡಿ ಇದ್ದಾರೆ, ನೈಟ್ ವಾಚ್ಮನ್ ಇದ್ದಾರೆ, ಮತ್ತೆ ಸೆಕ್ಯೂರಿಟಿ ಇದ್ದಾರೆ, ನೈಟ್ ಸೆಕ್ಯೂರಿಟಿ ಬೇರೆ ಮತ್ತೆ ಡೇ ಸೆಕ್ಯೂರಿಟಿ ಬೇರೆ ಇದ್ದಾರೆ. ಆದ್ರೆ ಇವ್ರೆಲ್ಲರನ್ನು ಮೀರಿ ಆತ ಬರ್ತಾ ಇದ್ದ. ಯಾಕೆಂದ್ರೆ ಆತ ಮಾನಸಿಕವಾಗಿ ಅಸ್ವಸ್ಥ. ಅವ್ನ್ ಬಂದಂತ ಸಮಯ ಬಹಳ ಒಂಥರ ನೋಡ್ಕೊಂಡು ಅವ್ನ್ ಬರ್ತಾ ಇದ್ದ. ಹಾಗಾಗಿ ಕಷ್ಟ ಆಗ್ತಾ ಇತ್ತು. ಈಗ ಸೆಕ್ಯೂರಿಟಿ ಮತ್ತಷ್ಟು ನಾವು ಅದನ್ನ ಟೈಟ್ ಮಾಡ್ತೇವೆ. ಮಕ್ಕಳ ಖಂಡಿತ ನಾವು. ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮಾತಾಡೋದಕ್ಕೋಸ್ಕರ. ಶಾಂತಕುಮಾರ್ ಅವರೇ ಧನ್ಯವಾದ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಹೇಳ್ತಾ ಇದ್ರಿ ನೀವು ಕೆಲವೊಂದು ಮುಖ್ಯವಾದಂಥ ವಿಚಾರಗಳನ್ನ, ಅಂದರೆ ಇವಾಗ ಸಣ್ಣ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಹೆಣ್ಮಕ್ಕಳದ್ದು ಯಾವ ರೀತಿ ಯಾವ ಕಾರಣಕ್ಕೆ ಬರುತ್ತೆ ಅಂತ ಅನಲೈಸ್ ಮಾಡ್ಲಿಕ್ಕೆ ಹೋದಾಗ ನಮ್ಮಲ್ಲಿ ಕಲ್ಚರ್ಲಿ ದೇರ್ ಇಸ್ ಅಕ್ಸೆಪ್ಟೆಡ್ ಒಂದು ಟ್ರೆಡಿಷನ್. ಫ್ರಾಕ್ ಹಾಕಿ ಗಂಡ್ ಮಕ್ಕಳಿಗೆ ಫ್ರಾಕ್ ಹಾಕಿ ಒಂದು ಫೋಟೋ ತೆಗೆಸೋದು, ಕರೆಕ್ಟ್. ಹೆಣ್ಮಕ್ಳಿಗೆ ಗಂಡ್ ಮಕ್ಕಳು ಬಟ್ಟೆ ಹಾಕಿ ಒಂದು ಬಾಫ್ ಕಟ್ ಎಲ್ಲ ಮಾಡಿಸಿ ಒಂದು ಫೋಟೋ ತೆಗೆಯೋದು. ಇಟ್ ಇಸ್ ಕೈಂಡ್ ಆಫ್ ಸರ್ವೇ ಸಾಮಾನ್ಯ, ಪ್ರಾಯಶಃ ಎಲ್ಲರೂ ಮನೇಲಿ ಇರುತ್ತೆ. ನೀವು ಹಳೆ ಮನೆ ಅವ್ರದ್ದು ಮಕ್ಕಳದು ಫೋಟೋ ತೋರಿಸಿದ್ರೆ ಈ ಫೋಟೋ ನೀವು ಗುರ್ತಿಡಿಯಕ್ಕಾಗಲ್ಲ ಅಂತ ತೋರಿಸ್ತಾರೆ, ಇದು ನಂದೇ ಫೋಟೋ ಅಂತ. ಗಂಡ್ ಮಕ್ಳು ತೋರಿಸ್ತಾರೆ, ಹೆಣ್ಮಕ್ಳು ತೋರಿಸ್ತಾರೆ. ಇದು ಕಲ್ಚರ್ಲಿ ಅಕ್ಸೆಪ್ಟೆಡ್. ಇನ್ನು ಕಲ್ಚರ್ಲಿ ಅಕ್ಸೆಪ್ಟೆಡ್ ಬೇರೆ ಯಾವ್ದು ಸೀನ್ಸ್ ನೋಡ್ತೀವಿ ಅಂದ್ರೆ, ಈ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಕೃಷ್ಣನ ರೂಪದಲ್ಲಿ ಒಬ್ಬರು ಡ್ಯಾನ್ಸ್ ಮಾಡೋದು, ರಾಧೆ ಡ್ರೆಸ್ ಹಾಕೊಂಡು ಒಬ್ರು ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಅಗೇನ್ ಇಟ್ ಇಸ್ ಸರ್ವೇ ಸಾಮಾನ್ಯ. ಇಟ್ಸ್ ವೆರಿ ಕಲ್ಚರ್ಲಿ. ಕಾಲೇಜ್ ಟೈಮಲ್ಲಿ ಕಾಲೇಜ್ನಲ್ಲಿ ಬಡಿಬೇಕಾದ್ರೆ ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಅವ್ರ ವೇಷ ಇವ್ರು ಹಾಕೊಂಡು, ಇವ್ರ ವೇಷ ಅವ್ರು ಹಾಕೊಂಡು. ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಾಗುತ್ತೆ ಅಂದ್ರೆ, ಈ ತರ ಬರೀ ಬಟ್ಟೆ ಹಾಕೊಳ್ಳೋರ್ಗು ಇಂಟರ್ನಲ್ಲಿ ತಾವು ಆ ಬೇರೆ ಒಂದು ಜೆಂಡರೇ ಅಂತ ಫೀಲ್ ಮಾಡೋರ್ಗು ತುಂಬಾ ವ್ಯತ್ಯಾಸ ಉಂಟು. ಕರೆಕ್ಟ್. ಇವ್ರನ್ನ ನಾವು ಬರೀ ಕ್ರಾಸ್ ಡ್ರೆಸ್ಸರ್ಸ್ ಅಂತ ಕರಿತೀವಿ. ಕ್ರಾಸ್ ಡ್ರೆಸ್ಸರ್ಸ್ ಅಂದ್ರೆ ಬೇರೆ ಒಂದು ಜೆಂಡರ್ನ ಬಟ್ಟೆ ಹಾಕೊಳ್ಳೋದು ಅಷ್ಟೇ, ಬೇರೆ ಏನಿಲ್ಲ ಅವ್ರಿಗೆ. ಆ ಬೇರೆ ಜೆಂಡರ್ ಆಗ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಏನಿರಲ್ಲ. ಬೇರೆ ಜೆಂಡರ್ ಆಗ್ಬೇಕು ಅಂತ ಮನಸ್ಸಿನಲ್ಲಿ ಇದ್ದಾಗ ಅದಕ್ಕೆ ನಾವು ಜೆಂಡರ್ ಡಿಸ್ಫೋರಿಯಾ ಅಂತ ಕರಿತೀವಿ. ಇಟ್ಸ್ ಎ ಟೋಟಲಿ ಡಿಫರೆಂಟ್ ಡಿಸಾರ್ಡರ್. ಆ ಜೆಂಡರ್ ಡಿಸ್ಫೋರಿಯಾ ಇದ್ದಾಗ ಅವರು ಪ್ರಾಯಶಃ ಆ ದೇಹದ ಅಂಗಗಳನ್ನ ಕೂಡ ಅವರು ರಿಅಸೈನ್ಮೆಂಟ್ ಮಾಡ್ಕೊಂಡು ಸರ್ಜರಿ ಮಾಡಿಸ್ಕೊಳ್ತಾರೆ. ಇವರು ಆ ಮಟ್ಟಕ್ಕೆ ಹೋಗೋದಿಲ್ಲ, ಬರೀ ಕ್ರಾಸ್ ಡ್ರೆಸ್ಸಿಂಗ್ ಮಾತ್ರ ಮಾಡ್ಕೊಳ್ತಾರೆ. ಕ್ರಾಸ್ ಡ್ರೆಸ್ಸಿಂಗ್ ಮಾಡಿಕೊಂಡು ಈ ರೀತಿ ಕಾಮೋದ್ರೇಕ ಆದ್ರೆ ಮಾತ್ರ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ತುಂಬಾ ಜನ ಇನ್ ದ ಸೊಸೈಟಿ, ಯು ವಿಲ್ ಬಿ ಸರ್ಪ್ರೈಸ್ಡ್, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಕ್ರಾಸ್ ಡ್ರೆಸ್. ಇಟ್ ಈಸ್ ವೆರಿ ಕಾಮನ್. ಬರೀ ಕ್ರಾಸ್ ಡ್ರೆಸ್ಸಿಂಗ್ ಇಸ್ ವೆರಿ ಕಾಮನ್. ಕ್ರಾಸ್ ಡ್ರೆಸ್ಸಿಂಗ್ ಹಾಕೊಳ್ಳದೆ ಇದ್ರೆ ಅವರಿಗೆ ದೇ ಕೆನಾಟ್ ಬಿ ಆಕ್ಟಿವ್ ಸೆಕ್ಚುಲಿ ಅಂದಾಗ ಮಾತ್ರ ಆವಾಗಲೂ ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲದೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಕ್ರಾಸ್ ಡ್ರೆಸ್ಸಿಂಗ್ ನ ಪ್ರಾಯಶಃ ಲಾಸ್ಟ್ ಒಂದು 10-15 ವರ್ಷದಿಂದ ದೇ ಹ್ಯಾವ್ ಡಿ ಕ್ರಿಮಿನಲೈಸ್ಡ್ ಇನ್ ದ US. ಬೇರೆ ದೇಶದಲ್ಲೆಲ್ಲ ಮುಂಚೆ ಇದನ್ನ ಒಂದು ಮಾನಸಿಕ ಕಾಯಿಲೆ ಅಂತ ಹೇಳಿ ಅದಕ್ಕೆ ಪ್ರತಿಯೊಬ್ಬರಿಗೂ ಕ್ರಾಸ್ ಡ್ರೆಸ್ ಮಾಡ್ಕೊಂಡಿದ ತಕ್ಷಣ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಅಂತ ಹೋಗೋರು. ಇನ್ನೊಂದು ಏನಾದ್ರು ವಿಚಿತ್ರ ಅಂದ್ರೆ, ಈ ಕಾಯಿಲೆನಲ್ಲಿ ಬರೀ ಗಂಡಸರಿಗೆ ಬರುತ್ತೆ, ಹೆಂಗಸರಿಗೆ ಬರಲ್ಲ. ಅದಕ್ಕೆ ಪಾರ್ಟ್ಲಿ ರೀಸನ್ ಉಂಟು. ಯಾಕೆಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಬಟ್ಟೆ ಹಾಕೊಂಡಾಗ ಸೊಸೈಟಿ ಅದನ್ನು ವಿಚಿತ್ರವಾಗಿ ನೋಡುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳು ಬಟ್ಟೆ ಹಾಕೊಂಡಾಗ ಈ ಜೀನ್ಸ್ ಹಾಕೊಂಡ್ರು, ಶರ್ಟ್ ಪ್ಯಾಂಟ್ ಹಾಕೊಂಡ್ರು, ದೇ ಆಕ್ಚುಲಿ ಡೋಂಟ್ ಲುಕ್ ಅಟ್ ಇಟ್ ಇನ್ ಎ ಡಿಫರೆಂಟ್ ವೇ. ಇಟ್ಸ್ ಮೋರ್ ಅಕ್ಸೆಪ್ಟೆಡ್ ಇನ್ ದ ಸೊಸೈಟಿ. ಸೊ ಹಾಗಾಗಿ ಈ ಕಾಯಿಲೆ 99% ಬರೀ ಗಂಡು ಮಕ್ಕಳೆಲ್ಲ ಐಡೆಂಟಿಫೈ ಆಗುತ್ತೆ. ಅಂಕಿ ಅಂಶಗಳಿಲ್ಲ ಎಷ್ಟು ಪರ್ಸೆಂಟ್ ಇದೆ ಅಂತ, ಬಟ್ ಇಟ್ಸ್ ಮೋರ್ ಕಾಮನ್ ಇನ್ ಓನ್ಲಿ ಮೇಲ್ಸ್. ಕರೆಕ್ಟ್. ಡಾಕ್ಟರ್, ಇವಾಗ ಇವ್ರ ಮನೆಯಲ್ಲಿ ಗೊತ್ತಿರುತ್ತಾ ವಿಚಾರ? ಗೊತ್ತಿರುತ್ತೆ. ನೀವು ರಿಪೋರ್ಟ್ ಅಲ್ಲಿ ಹೇಳಿದ್ರಿ ಅನ್ಸುತ್ತೆ, ಯಾರು ಮೆನ್ಷನ್ ಮಾಡಿದ್ರು, ಅವ್ರ ರಿಪೋರ್ಟ್ ಅಲ್ಲಿ ಹೇಳಿದ್ರು ಅವ್ರ ಮನೆಯವರಿಗೆ ಮುಂಚೆ ಈ ತರ ಕೆಲಸ ಮಾಡ್ತಿದ್ರು ಅಂತ. ಅವರು ತಡೆಯೋದಕ್ಕಾಗೋದಿಲ್ಲ ಅಂದ್ರೆ ಈ ತರ ಒಂದು ಎರಡು ಕಾರಣ ತಡಿಲಿಕ್ಕೆ ಆಗದೆ ಇರೋದಕ್ಕೆ. ಒಂದು, ಅವ್ರು ಒಪ್ಕೊಂಡು ಟ್ರೀಟ್ಮೆಂಟ್ ಬರಬೇಕು. ಯಾವಾಗ ಅವ್ರು ಟ್ರೀಟ್ಮೆಂಟ್ಗೆ ಬರ್ತಾರೆ ಇವಾಗ ಅವ್ರಿಗೆ ಇರ್ತಕ್ಕಂಥ ಸಂಸಾರದಲ್ಲಿ ಏನಾದ್ರು ಬೆರಕು ಉಂಟಾಗತ್ತೆ ಅನ್ನೋ ಕ್ರೈಸಿಸ್ ಬಂದಾಗ ಮಾತ್ರ ಟ್ರೀಟ್ಮೆಂಟ್ ಬರ್ಲಿಕ್ಕೆ ಒಪ್ಕೊಳ್ತಾರೆ. ಇಲ್ದ ಅವ್ರು ಟ್ರೀಟ್ಮೆಂಟ್ ಬರಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಸೊ ಗೊತ್ತಿದ್ರು ಸಹ ಅವ್ರೇನು ಮಾಡ್ಲಿಕ್ಕೆ ಆಗಲ್ಲ. ಓಕೆ ಸರ್. ಗೀತಾಂಜಲಿ, ನೀವು ಹೇಳ್ತಾ ಇದ್ರಿ ಅಂದ್ರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿದ್ವಿ, ನಾವೆಲ್ಲನೂ ಅವ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ. ಸೊ ಯಾವ ತರ ಯೋಜನೆ ರೂಪಿಸ್ಕೊಂಡಿದ್ರಿ ನೀವು ಅಂತ? ನಮಗೆ ಸಂಡೇ ಲೀವ್ ಇರುತ್ತೆ ಅಂತ ಸ್ಯಾಟರ್ಡೆ ನೈಟ್ ಪ್ಲಾನ್ ಮಾಡ್ಕೋತಿದ್ವಿ ಮ್ಯಾಮ್. 2 ಗಂಟೆ ಆದರೂ ಎದ್ದಿರ್ತಾ ಇದ್ವಿ. ಎಲ್ಲ ಒಂದು 5 ಮೆಂಬರ್ಸ್ 6 ಮೆಂಬರ್ಸು. ಅವ್ನು ಲೈಟ್ ಆನ್ ಆಗಿದ್ರೆ ಬರಲ್ಲ, ರೂಮ್ ಕಡೆ ಎಲ್ಲ ನೋಡಿ ಲೈಟ್ ಆನ್ ಆಗಿದ್ರೆ ಬರಲ್ಲ. ಎಲ್ಲ ಲೈಟ್ ಆಫ್ ಮಾಡಿ ಮಲಗಿರ್ಬೇಕಾದ್ರೆ ತುಂಬ ನಿಧಾನಕ್ಕೆ ಬರ್ತಾನೆ ಮ್ಯಾಮ್, ಏನೂ ಸೌಂಡ್ ಮಾಡಲ್ಲ. ಬರ್ತಾನೆ, ನೋಡ್ತಾನೆ, ಏನಾದರೂ ಎಚ್ಚರ ಯಾರಾದರೂ ಸೌಂಡ್ ಮಾಡಿದ್ರೆ ಸ್ವಲ್ಪ ಹಂಗೆ ಬಗ್ಗೋದು, ಅಲ್ಲಿ ಸ್ಟೋನ್ ಬೆಂಚ್ ಇದೆ ಅಲ್ಲೆಲ್ಲ ಬಗ್ಗೋದು ಮಾಡ್ತಾನೆ. ಆಮೇಲೆ ಬಟ್ಟೆ ಎಲ್ಲ ಕದೀತಾನೆ, ಕದ್ಕೊಂಡು ತಗೊಂಡೋಗ್ತಾನೆ. ನಾವು ಪ್ಯಾಂಟ್ ಶರ್ಟ್ ಅಲ್ಲಿ ಬರ್ತಾನ ಅವನು, ಬಟ್ಟೆನೇ ಹಾಕಲ್ಲ ಮ್ಯಾಮ್. ಓಕೆ. ಇಲ್ಲಿ ಬಂದು ಆ ತರ ಉಡುಪು ಧರಿಸ್ತಾನೆ ಅವನು. ಕಾಯಿಲೆ ಶುರು ಆದಂತ ಅಲ್ಲ ಸರ್, ಇವಾಗ ಅಲ್ಲಿಂದ ಬರೋದಕ್ಕೆ ರಸ್ತೆ ಒಂದ್ ಸ್ವಲ್ಪ ಏನಾದ್ರೂ ಅಡೆತಡೆ ಅಂದ್ರೆ ಯಾರೋ ಸಿಕ್ಕೋದು, ಸಡನ್ ಆಗಿ ಯಾರೋ ನೋಡೋಂಥದ್ದು, ಈ ತರ ಹೆದರಿಕೆಗಳು ಏನೂ ಕಾರಲ್ವಾ? ಅಂದ್ರೆ ತಕ್ಷಣಕ್ಕೆ ಮನಸ್ಸಲ್ಲಿ ಏನೂ ಇರೋದಿಲ್ಲ. ಇಲ್ಲ, ಅದು ಏನಾಗುತ್ತೆ, ಕಾಯಿಲೆ ಮೊದಲು ಶುರು ಆದಾಗ ಆ ರೀತಿಯಾದಂತ ಎಲ್ಲ ಭಯಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಆ ಭಯ ಒಂದೊಂದೇ ದೃಷ್ಟಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಯಾವಾಗ ಸಿಕ್ಕಾಕೊಳ್ಳಲ್ಲ ಅಂತ ಆಗುತ್ತೋ ಅವಾಗ ಧೈರ್ಯ ಬರುತ್ತೆ. ಬರೀ ಅದೊಂದು ಮಾತ್ರ ಅಂತಲ್ಲ, ಅವ್ರಿಗೆ ಬೇಕಾಗಿರೋದೇನು, ಅವ್ರಿಗೆ ಸಂತೋಷ ಪಡ್ತಕ್ಕಂಥದ್ದು ಯಾವ ಒಂದು ಕೆಲಸದಲ್ಲಿ ಅಂದ್ರೆ ಆ ಉಡುಪುಗಳನ್ನ ತಗೊಂಡು ಧರಿಸ್ಕೊಂಡಾಗ. ಆ ಉಡುಪುಗಳನ್ನ ಧರಿಸ್ಬೇಕಾದ್ರೆ ಅವ್ರು ಹಾಕಿರ್ತಕ್ಕಂಥ ಉಡುಪುಗಳನ್ನ ತೆಗೆದ ಮೇಲೆ ಧರಿಸ್ಬೇಕು. ಸೊ ಆ ತೆಗೆದು ರೆಡಿ ಆಗಿದ್ರೆ ಡೈರೆಕ್ಟ್ ಆಗಿ ಧರಿಸ್ಕೋಬಹುದು ಅಂತ. ಸೊ ಇಟ್ಸ್ ಎ ಇಮಿಡಿಯೇಟ್ ಥಿಂಗ್. ಇಲ್ದ ಟೈಮ್ ಆಗುತ್ತೆ. ಸೊ ಅವ್ರು ಬಂದು
ಅವರ ಉಡುಪನ್ನು ತೆಗೆದು ನಂತರ ಈ ಉಡುಪು ತಗೊಂಡು ಹಾಕೊಳ್ಳೋದು ಬಹಳ ಸಮಯ ಆಗುತ್ತೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ದೇ ಕಮ್ ವೆರಿ ಮಚ್ ರೆಡಿ. ಈಗ ಕಳ್ಳರು ಬಂದಾಗ ದೇ ಗೋ ವೇರ್ ಎಕ್ಸಾಕ್ಟ್ಲಿ ಇಸ್ ದ ಪಾಯಿಂಟ್. ಮನೆಯಲ್ಲಿ ಎಲ್ಲಿ ಕಳ್ಳತನ ಮಾಡ್ಬೇಕು ಇಟ್ಟು ವಸ್ತು ಇರ್ತಾರೋ ಡೈರೆಕ್ಟ್ ಅಲ್ಲಿ ಹೋಗ್ತಾರೆ, ಬೇರೆ ಎಲ್ಲ ಸುಮ್ಮನೆ ಹುಡ್ಕಕ್ ಹೋಗಲ್ಲ. ಇವರು ಅದೇ ತರನೇ ಪೂರ್ತಿ ತಯಾರಾಗಿ ಬರ್ತಾರೆ. ಇಲ್ಲಿ ಏನಂದ್ರೆ ಉಡುಪುಗಳನ್ನ ಧರಿಸ್ಕೋಬೇಕು, ದಟ್ಸ್ ವಾಟ್ ದೇ ಗಿವ್ ಹ್ಯಾಪಿನೆಸ್, ಅಷ್ಟು ಮಾಡ್ಲಿಕ್ಕೆ ಮಾತ್ರ ಬರ್ತಾರೆ. ಓಕೆ ಓಕೆ. ಮತ್ತೆ ಇನ್ನೇನಾದ್ರು ಬೇರೆ ಥರದ್ದು ಏನಾದ್ರು ಚೇಷ್ಟೆಗಳು ಮಾಡ್ತಾರಾ? ಇವಾಗ ಇವನಿಗೇನೋ ಒಂದು ರೀತಿ ಹುಚ್ಚಂತೆ, ಮೈಗೆಲ್ಲ ಎಣ್ಣೆ ಹಾಕೊಳ್ಳೋದು ಇದೆಲ್ಲ ನಾನು. ಸೊ ಈ ಥರ ಏನಾದ್ರು ಬೇರೆ ಬೇರೆ ಥರದ್ದು ಏನಾದ್ರು ಆಕ್ಟಿವಿಟೀಸ್ ಇರುತ್ತಾ? ಮೈಗೆಲ್ಲ ಎಣ್ಣೆ ಹಾಕೊಳ್ತಕ್ಕಂಥದ್ದು, ಬರ್ತಕ್ಕಂಥ ಸಮಯ ನಿರ್ಧಾರ ಮಾಡ್ತಕ್ಕಂಥದ್ದು, ಬಂದಾಗ ಯಾರ ಕೈಲೂ ಸಿಗದೇ ಇರೋಂಗೆ ಏನಾದ್ರು ಪ್ಲಾನ್ ಮಾಡ್ತಕ್ಕಂಥದ್ದು, ದೀಸ್ ಆರ್ ಆಲ್ ಪ್ಲಾನಿಂಗ್ ದಟ್ ಗೋಸ್ ಇನ್ ಟು ದ ಆಕ್ಟಿವಿಟಿ. ಆಯ್ತಾ? ಈ ಕ್ರಾಸ್ ಡ್ರೆಸ್ಸಿಂಗ್ ಅಲ್ಲೂ ಕೂಡ 3 ಥರ ಉಂಟು. ಅಗೇನ್ ಇಟ್ ಇಸ್ ಎ ಸ್ಪೆಕ್ಟ್ರಮ್. ಓಕೆ ಸರ್. ಕ್ರಾಸ್ ಡ್ರೆಸ್ಸಿಂಗ್ ಅಲ್ಲಿ ಏನಾಗುತ್ತೆ, ನೀವು ಈ ತರ ಕಲ್ಚರಲ್ ಆಕ್ಟಿವಿಟೀಸ್ಗೋಸ್ಕರ ರೆಗ್ಯುಲರ್ ಆಗಿ ಕ್ರಾಸ್ ಡ್ರೆಸ್ ಮಾಡೋರು ಒಬ್ರು, ಕಲ್ಚರಲ್ ಆಕ್ಟಿವಿಟಿ ಇಲ್ಲದೆ ಇದ್ರು ಮನೆಯಲ್ಲಿ ಯಾರಿಗೂ ಗೊತ್ತಾಗದಿರ ಕ್ರಾಸ್ ಡ್ರೆಸ್ ಮಾಡ್ಕೊಳ್ಳೋರು ಇನ್ನೊಬ್ರು, ಸಮಾಜಕ್ಕೆ ವ್ಯತಿರಿಕ್ತವಾದಂತ ನಡೆ ಮಾಡ್ಕೊಂಡು ಈ ರೀತಿ ಕ್ರಾಸ್ ಮಾಡ್ತಕ್ಕಂಥವ್ರು ಮತ್ತೊಬ್ರು. ಕ್ರಾಸ್ ಡ್ರೆಸ್ ಮಾಡಿದ್ರೇನೆ ಅವರಿಗೆ ಸೆಕ್ಶುಲಿ ಆಕ್ಟಿವ್ ಆಗ್ತಕ್ಕಂಥದ್ದು, ಇಲ್ದೇ ಕ್ರಾಸ್ ಡ್ರೆಸ್ ಮಾಡಿದ್ರೆ ಸೆಕ್ಶುಲಿ ಆಕ್ಟಿವೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕರು ಅವ್ರೊಬ್ರು ಇರ್ತಾರೆ. ಸೊ ಕ್ರಾಸ್ ಡ್ರೆಸ್ಸಿಂಗ್ ಅಲ್ಲೇ ಮಲ್ಟಿಪಲ್ ಟೈಪ್ಸ್ ಉಂಟು. ಓಕೆ. ಮೆಡಿಕಲ್ ಅಲ್ಲಿ ಏನ್ ಸರ್ ಈ ಕಾಯಿಲೆಗೆ ಏನ್ ಹೆಸರು ಕೊಡ್ತೀರಾ? ಟ್ರಾನ್ಸ್ವೆಸ್ಟಿಕ್ ಫೆಟಿಸಿಸಮ್ ಅಂತ ಹೇಳ್ತೀವಿ. ಆದ್ರೆ ಇವನಿಗೆ ಫೆಟಿಸಿಸಮ್ ಇಲ್ಲ. ಫೆಟಿಸಿಸಮ್ ಅಲ್ಲಿ ಏನಾಗುತ್ತೆ, ಉಡುಪುಗಳನ್ನ ಧರಿಸ್ಕೊಂಡ ನಂತರ ಕಾಮೋದ್ರೇಕರಾಗ್ತಾರೆ. ಇಲ್ಲಿ ನಮಗೇನು ಕ್ಲಿಯರ್ ಆಗಿ ಕಾಣದಾಗಿದೆ ಅಂದ್ರೆ ಅದನ್ನೇ ನಾನು ಕೆಲವು ಪಾಯಿಂಟ್ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ, ಬಟ್ ಆ ಒಂದು ಪಾಯಿಂಟ್ ಕ್ಲಾರಿಫೈ ಆಗಿಲ್ಲ. ಇದಕ್ಕೆ ಟ್ರಾನ್ಸ್ವೆಸ್ಟಿಸಮ್ ಅಂತ ಕರಿತೀವಿ. ಓಕೆ ಸರ್. ಇನ್ನ ಮಾತಾಡಿದಾಗ ಆ ವ್ಯಕ್ತಿ ಜೊತೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ. ಓಕೆ. ಗೀತಾಂಜಲಿ ಹೇಳ್ತಾ ಇದ್ರಿ ನೀವು, ನಾವೆಲ್ಲ ಸ್ಯಾಟರ್ಡೇ ಅವ್ನು ಹಿಡಿಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ವಿ ಅಂತ. ಏನೋ ಕೈಯಲ್ಲಿ ಏನಾದ್ರು ಚಾಕು ಕೋಲು ಇಂಥದ್ದೇನಾದ್ರು ಇಟ್ಕೊಂಡ್ ಬರ್ತಿದ್ನ ಪ್ರೊಟೆಕ್ಷನ್ಗೆ ಅಂತ? ನಾವು ನೋಡಿದ ಮಟ್ಟಿಗೆ ಆ ಥರ ಏನು ಇಟ್ಕೊ ಬಂದಿಲ್ಲ ಮ್ಯಾಮ್, ಆಯಿಲ್ ಹಚ್ಕೊ ಬಂದಿರ್ತಾನೆ ಅಷ್ಟು ಗೊತ್ತು. ಓಕೆ. ಏನಾದ್ರು ಯಾರಾದ್ರೂ ಇಟ್ಕೊಳಕ್ ಹೋದ್ರು ಜಾರ್ಬೇಕು ಅನ್ನೋ ಉದ್ದೇಶನೋ ಏನೋ? ಸರಿ. ಇವಾಗ ಹಿಂಗೆಲ್ಲ ಯೋಜನೆ ರೂಪಿಸ್ಕೊಂಡ್ರಲ್ಲ ನೀವು, ಸೊ ಅವತ್ತೇನು ಬರ್ತಾ ಇರ್ಲಿಲ್ವಾ ಅವನು, ಅಥವಾ ಏನಾದ್ರು ಓಡ್ ಹೋಗಿ ಸಿಕ್ಕದೇ ಇರೋವಂಥದ್ದು ಇದೆಯಾ ಹೆಂಗೆ ಅಂತ? ಮೇ ಬಿ ಅದು ನಮಗೆ 7th ಸೆನ್ಸ್ ಅಂತ ಹೇಳ್ಬೋದು ಮ್ಯಾಮ್. ನಾವು ಪ್ಲಾನ್ ಹಾಕ್ಕೊಂಡ್ವಿ, ಸಡನ್ನಾಗಿ ಇನ್ನೇನು ಮಲಗಬೇಕು ಅನ್ನೋಷ್ಟರಲ್ಲಿ ಇಳಿದು ಬಂದೇ ಬಿಟ್ಟ ಅವನು. ಅವಾಗ ಒಂದು ಸ್ವಲ್ಪ ಖುಷಿ ಹೆದರ್ಕೊಂಡು ಓಡೋದ್ರ? ಎದುರ್ಕೊಳ್ಳಿಲ್ಲ ಮ್ಯಾಮ್, ಸೈಲೆಂಟಾಗಿ ಮಾತಾಡಿದ್ರೆ ಕೇಳಿಸ್ಬಿಡುತ್ತೆ ಅಂತ ಸೈಲೆಂಟಾಗಿ ಹಂಗೆ ರೂಮಲ್ಲಿ. ಎಷ್ಟು ಜನ ಹುಡುಗಿರಿದ್ರಿ? ಒಂದು 5 ಮೆಂಬರ್ಸ್ ಇದ್ವಿ ಮ್ಯಾಮ್ ರೂಮಲ್ಲಿ. ಓಕೆ. ಇನ್ನೊಂದಷ್ಟು ಜನ ಸೇರ್ಕೊಂಡಿದ್ರೆ ಖಂಡಿತ ನೀವೇ ಹಿಡಿದು ಅದೊಂದು ದೊಡ್ಡ ಅಣ್ಣ ದೂರದಿಂದ ಕಲ್ಲು ಎಸ್ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ನಿಧಾನಕ್ಕೆ ಹೋಗಿದ್ರೆ ಅಲ್ಲೇ ಇಟ್ಕೋಬಹುದಾಗಿತ್ತು ಮ್ಯಾಮ್ ಅವನ್ನ. ಅವ್ನಿಗೆ ಯಾವಾಗ ವಾಚ್ಮೆನ್ ಕಲ್ಲು ಹಾಕಿದ್ರು, ಕಲ್ಲು ಹಾಕಿದ ತಕ್ಷಣ ಅವ್ನ್ ಗೊತ್ತಾಗೋಗ್ಬಿಟ್ಟು ಹಂಗೆ ಜಂಪ್ ಮಾಡ್ಕೊಂಡು ಓಡ್ತದ. ಓಕೆ. ವೀರ ವನಿತೆಯರಾಗ್ತಾ ಇದ್ರೆ ಅವಾಗ ಇರ್ದಿದ್ರೆ. ಸರಿ. ಸುಕನ್ಯಾ, ನೀವು ಹೇಳಿ. ಇವಾಗ ಯಾರೋ ಇನ್ನೊಬ್ಬರನ್ನ ಕಪ್ಪಗಿರೋಂಥ ವ್ಯಕ್ತಿನ ನೋಡಿದ್ರು ಅಂತ ಹೇಳ್ತಾ ಇದ್ರು ಗೀತಾಂಜಲಿ. ಇವಾಗ ಅವ್ರ ಫ್ರೆಂಡ್ಸು ಕೂಡ ನೋಡಿದ್ದಾರೆ ಅಂತ. ನೀವೇನಾದ್ರು ನೋಡಿದ್ದೀರಾ ಆ ಥರ ವ್ಯಕ್ತಿನ? ಇಲ್ಲ ಮ್ಯಾಮ್, ನಾನು ನೋಡಿಲ್ಲ. ಈ ವ್ಯಕ್ತಿನಂತೂ ನೋಡಿದ್ದೀರಾ? ಈ ವ್ಯಕ್ತಿ ಬಗ್ಗೆ ಅಂದ್ರೆ ಕತ್ಲಲ್ಲಿ ಇವಾಗ ಲೈಟ್ಸ್ ಏನಾದ್ರು ಇರೋದಾ, ಒಂದು ಮುಖ ಎಲ್ಲ ಗೊತ್ತಾಗದ ಹೆಂಗೆ ಅಂತ? ಲೈಟ್ಸ್ ಇರೋದು ಆ ಸೈಡ್ ಎಲ್ಲ, ನೈಟ್ ಎಲ್ಲ ಆನ್ ಆಗಿರುತ್ತೆ, ಬಟ್ ಫೇಸ್ ಅವ್ರು ಬ್ಲಾಕ್ ಇರೋದು ಅಷ್ಟು ಕಾಣಿಸಲ್ಲ ದೂರದಿಂದ ಫೇಸ್ ಎಲ್ಲ. ಓಕೆ. ಅಷ್ಟೇ, ಗೊತ್ತಾಗಿಲ್ಲ ನಿಮಗೆ. ಇನ್ನೊಬ್ರು ಇದ್ದಾರೋ ಇಲ್ವೋ ಅದು ಗೊತ್ತಿಲ್ಲ ನಿಮ್ಗೆ ವಿಚಾರ. ಸರಿ. ಡಾಕ್ಟರ್, ನೀವು ಹೇಳಿ. ಇವಾಗ ಸುಮಾರು ವಿಚಾರಗಳನ್ನ ಹೇಳ್ತಾ ಇದ್ರಿ, ಇಂಥ ವ್ಯಕ್ತಿಗಳು ಹೆಂಗೆ ಏನು ಅಂತ. ಇವಾಗ ವಯಸ್ಸು ಆಗ್ತಾ ಆಗ್ತಾ ಈ ಹುಚ್ಚು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಹೆಂಗೆ ಅಂತ? ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಬರತಕ್ಕಂಥ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಳ್ದಿರ ಈ ಕ್ರಿಯೆಗಳನ್ನ ಮಾಡಲಿಕ್ಕೆ ಅವಕಾಶಗಳು ಮುಕ್ತವಾಗಿ ಸಿಕ್ತು ಅಂದರೆ ಈ ಕಾಯಿಲೆ ಜಾಸ್ತಿ ಆಗುತ್ತೆ. ಜಸ್ಟ್ ಬಿಕಾಸ್ ವಯಸ್ಸಾಯಿತು ಅಂತ ಹೇಳಿ ಅದು ತನಗೆ ತಾನಾಗೆ ಕಡಿಮೆ ಆಗುವಂಥ ಸಾಧ್ಯತೆ ಕಡಿಮೆ. ನಾನು ಆವಾಗಲೇ ಹೇಳ್ತಿದ್ದೆ ಡಿಸ್ಕಷನ್ ಮಾಡಬೇಕಾದ್ರೆ, ಪ್ರಾಯಶಃ ಇದು ಅಡೋಲೆಸೆಂಟ್ ಹದಿಹರಿಯದ ಏಜ್ನಿಂದನೇ ಶುರುವಾಗಿರುತ್ತೆ. ಅವರಿಗೆ ಕ್ರಾಸ್ ಡ್ರೆಸ್ಸಿಂಗ್ನಲ್ಲಿ ಇಂಟ್ರೆಸ್ಟ್ ಅದಕ್ಕಿಂತ ಮುಂಚೆನೇ ಶುರು ಆಗ್ಬೋದು, ಆದರೆ ಆಕ್ಟಿವ್ ಆಗಿ ಕ್ರಾಸ್ ಡ್ರೆಸ್ಸಿಂಗ್ ಶುರು ಆಗೋದು ಹದಿಹರೆಯದಲ್ಲಿ, ಅಡೋಲೆಸೆಂಟ್ ಏಜ್ನಲ್ಲಿ. ಅಡೋಲೆಸೆಂಟ್ ಏಜ್ನಲ್ಲಿ ಕ್ರಮೇಣ ಶುರು ಆದಂಥದ್ದು ತಕ್ಕ ಮಟ್ಟಿಗೆ ಸಮಾಜದ ಒಂದು ಏನಿದೆ ಕಟ್ಟುನಿಟ್ಟುಗಳೇನಿದೆ ಆ ಕಟ್ಟುನಿಟ್ಟಿನಲ್ಲೇ ಆ ಕ್ರಾಸ್ ಡ್ರೆಸ್ಸಿಂಗ್ನ ಮಾಡ್ಕೊಳ್ಳಿಕ್ಕೆ ಫಸ್ಟು ಪ್ರಯತ್ನ ಪಡ್ತಾರೆ. ಸೊ ಹಲವು ವರ್ಷಗಳು ಆ ರೀತಿ ನಡೆಯುತ್ತೆ. ಒಂದು ಮಟ್ಟಿಗೆ ಈ ಹಂಬಲ ಜಾಸ್ತಿ ಆದಾಗ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಈ ರೀತಿಯಾದಂಥ ವರ್ತನೆಗೆ ಕೈ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ವರ್ತನೆ ಆಗ್ಲಿಕ್ಕೆ ಕೈ ಹಾಕ್ಲಿಕ್ಕೆ ಶುರು ಮಾಡಿದ ನಂತರ ಸಿಕ್ಕಾಕೊಂಡ್ರೆ ಮತ್ತೆ ಅದು ವಾಪಸ್ಸು ಸಮಾಜದ ಕಟ್ಟುಪಾಡಿಗೆ ಒಳಪಡುತ್ತೆ. ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಇನ್ನೂ ಅದು ಧೈರ್ಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಓಪನ್ ಆಗಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಒಂದೇನು ನೋಡ್ಬೇಕಂದ್ರೆ ಅವರು ಏನೂ ಉಡುಪುಗಳನ್ನ ತರಿಸ್ಕೊಳ್ದಿರ ಬರ್ತಿದ್ದಾರೆ ಅಂದರೆ ಹೀಸ್ ಟೋಟಲಿ ಪ್ಲ್ಯಾಂಡ್, ಹೀಸ್ ಟೋಟಲಿ ರೆಡಿ. ಅವರು ಪೊಲೀಸ್ನವ್ರು ಹೇಳಿದಂಗೆ ಮಾಡ್ತಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈವನ್ ದೇ ವಿಲ್ ನಾಟ್ ನೋ ಯಾಕೆ ಮಾಡ್ತಿದ್ದೀನಿ ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ. ಅಂಟಿಲ್ ಅನ್ಲೆಸ್ ಯು ಗೋ ಟು ದೇರ್ ಚೈಲ್ಡ್ಹುಡ್,
ಎಲ್ಲಿಂದ ಇದು ಆಸೆ ಶುರುವಾಯಿತು, ಎಲ್ಲಿಂದ ಈ ಒಂದು ಬಯಕೆ ಶುರುವಾಯಿತು ಅಂತ ನಾವು ಟ್ರೇಸ್ ಮಾಡೋವರೆಗೂ ಕೂಡ ಅಟ್ ಎ ಸೂಪರ್ಫಿಷಿಯಲ್ ಲೆವೆಲ್, ಮನಸ್ಸಿನ ಒಂದು ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಅವ್ರಿಗೂ ಕೂಡ ಗೊತ್ತಿರಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ. ಓಕೆ ಸರ್. ಇನ್ನು ಸಣ್ಣ ಮಕ್ಕಳಿದ್ದಾಗಿಂದ ಇವಾಗ ನೋಡಿ ಈ ಥರ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅಮ್ಮನಿಗೆ ಗೊತ್ತಾಯಿತು ಅಥವಾ ಮದುವೆ ಆದ ನಂತರ ಹೆಂಡತಿಗೆ ಗೊತ್ತಾಯಿತು, ಇವರೇನಾದ್ರು ಕೌನ್ಸಿಲಿಂಗ್ ಮಾಡಿಸಿದ್ರು, ಟ್ರೀಟ್ಮೆಂಟ್ ಏನಾದ್ರು ಕೊಡಿಸಿದ್ರೆ ಇದು ಸಾಲ್ವ್ ಆಗುವಂಥದ್ದು ಅಂತ ನೀವು ಹೇಳ್ತಾ ಇದ್ರಿ. ಸೊ ಆದರೆ ನೋಡಿ ಈ ಕಾಂಪ್ಲೆಕ್ಸಿಂದ ಹೊರಗಡೆ ಬಂದು ಆ ಥರ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳೋವಂಥವ್ರ ಸಂಖ್ಯೆ ಹೆಚ್ಚಿದೆಯಾ ಅಥವಾ ಕಡಿಮೆನಾ? ಬಹಳ ಕಡಿಮೆ. ನಾನು ಹೇಳಿದಂಗೆ ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ಸ್ ತಾವೇ ಬರಲ್ಲ. ಆ್ಯಂಡ್ ಎಲ್ಲಿ ನಾವು ಜನರಲಿ ಇಂಟರ್ವ್ಯೂನ್ ಮಾಡ್ತೀವಿ ಅಂದರೆ ಇಫ್ ಇಟ್ ಇಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ದ ಫ್ಯಾಮಿಲಿ ಆ್ಯಂಡ್ ದ ಫ್ಯಾಮಿಲಿ ಮೆಂಬರ್ಸ್ ನೋಸ್ ಆ್ಯಂಡ್ ದೇ ಫೀಲ್ ನಾವು ಟೇಕ್ ಕೇರ್ ಮಾಡ್ಬೋದು, ಇದು ಇವ್ರಿಗೆ ಯಾರಿಗೂ ತೊಂದರೆ ಕೊಡದಿರೋಂಗೆ ನಾವು ನೋಡ್ಕೊಳ್ತೀನಿ ಅಂದರೆ ನಾರ್ಮಲಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುವಂಥ ಅವಶ್ಯಕತೆ ಕಡಿಮೆ. ಯಾವಾಗ ಸಮಾಜದ ಕಟ್ಟುಪಾಡು ಮೀರಿ ಫ್ಯಾಮಿಲಿಯವರ ಒಂದು ಹಿಡಿತವನ್ನು ಮೀರಿ ಬೇರೆ ಕಡೆನೂ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಶುರು ಆಗುತ್ತೋ ಆವಾಗ ಕರ್ಕೊಂಡ್ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕಾಗತ್ತೆ. ಟ್ರೀಟ್ಮೆಂಟ್ ರೆಫ್ಯೂಸ್ ಮಾಡಿದಾಗ ಈವನ್ ದೇ ಹ್ಯಾವ್ ದ ದೇ ಕ್ಯಾನ್ ರೆಫ್ಯೂಸ್ ದ ಟ್ರೀಟ್ಮೆಂಟ್. ಯಾವಾಗ ಅವ್ರು ರೆಫ್ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ವೆನ್ ದಿ ಡೂ ಇಟ್ ಅಗೇನ್ಸ್ಟ್ ದ ಸೊಸೈಟಿ ದೇ ಕ್ಯಾನಾಟ್ ರೆಫ್ಯೂಸ್ ದ ಟ್ರೀಟ್ಮೆಂಟ್. ಅವ್ರು ಬರೀ ಮನೆ ಒಳಗೆ ಮಾಡ್ಕೊಳ್ತಿತ್ತು ಅಂದರೆ ಈವನ್ ಇಫ್ ಪೀಪಲ್ ಬ್ರಿಂಗ್ ದೆಮ್ ಟು ದ ಕ್ಲಿನಿಕ್, ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನಾಟ್ ಫೋರ್ಸ್ ದ ಟ್ರೀಟ್ಮೆಂಟ್ ಬಿಕಾಸ್ ಇಟ್ ಇಸ್ ದೇರ್ ಚಾಯ್ಸ್ ವಾಟ್ ದೇ ವೆರ್. ಸೊ ಸಮಾಜದ ಕಟ್ಟುಪಾಡನ್ನು ಮೀರಿ ಅವರೇನಾದ್ರು ವರ್ತನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ಒಂದು ಕ್ರೈಟೀರಿಯಾ. ಎರಡನೇದು ಅವರ ಫ್ಯಾಮಿಲಿ ಹಿಡಿತದಲ್ಲಿ ಇಲ್ಲದೆ ಇದ್ದಾಗ ಈ ಎರಡು ಕ್ರೈಟೀರಿಯಾ ಮೀಟ್ ಆದಾಗ ವಿ ವಿಲ್ ಆಕ್ಚುಲಿ ಟ್ರೀಟ್ ದೆಮ್. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಇವಾಗ ಮನೆಗಳಲ್ಲೂ ಕೂಡ ಈ ತರ ಡ್ರೆಸ್ ಮಾಡ್ಕೊಳ್ಳೋಂಥವ್ರು ಎಲ್ಲಾ ಸೊಸೈಟಿಗಳಲ್ಲೂ ಕಾಣ್ಬೋದು ಅಂತ. ಇವಾಗ ಈ ವ್ಯಕ್ತಿ ಕೂಡ ಹೆಂಡತಿ ಇದೆ, ಜೊತೆಗೆ ಮಕ್ಕಳಿದ್ದಾರೆ, ಹಿಂಗಿದ್ದಾಗ ಮನೆಯಲ್ಲೂ ಕೂಡ ಇಂಥ ವರ್ತನೆ ತೋರ್ಬೋದಾಗಿತ್ತು. ಆದ್ರೆ ಬೀದಿಗೆ ಬಂದು ಈ ತರ ಎಲ್ಲರೂ ಅಂದ್ರೆ ನೋಡಿದ್ದಾರೆ ಹುಡುಗಿರು ಒಂದೆರಡು ಸತಿ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ಸು ಇತ್ತು, ಅದಕ್ಕೆಲ್ಲ ಹೆದರಿಕೆ ಇಲ್ಲ ಅಂದರೆ ಸಾಮಾನ್ಯವಾಗಿ ಶುರುವಾದಾಗ ಮನೆಯಲ್ಲೇ ಇರತಕ್ಕಂಥ ಒಳ ಉಡುಪುಗಳನ್ನ ಧರಿಸೋದು ಅದು ಮೊದಲು ಅಭ್ಯಾಸ ಮಾಡ್ಕೊಳ್ತಾರೆ. ಅದು ಎಷ್ಟೋ ಸತಿ ತಾಯಿದಾಗಿರ್ಬೋದು ಅಥವಾ ಅವರ ತಂಗಿದಾಗಿರ್ಬೋದು, ಸಿಸ್ಟರ್ದಾಗಿರ್ಬೋದು ಅಥವಾ ಇನ್ಯಾರನ್ನು ಹೆಂಗಸರು ಮನೇಲಿ ಇರ್ತಕ್ಕಂಥವ್ರದ್ದು ಅದು ಫಸ್ಟು ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅಭ್ಯಾಸ ಆದ ನಂತರ ಒನ್ಸ್ ದೇ ಫೀಲ್ ಕಂಫರ್ಟಬಲ್ ಅವರಿಗೆ ಅಷ್ಟಕ್ಕೆ ಆ ಹಂಬಲ ತೃಪ್ತಿ ಆಗಲ್ಲ. ಯಾವಾಗ ಆ ತೃಪ್ತಿ ಇದರಿಂದ ನಂಗೆ ಸಿಗ್ತಾ ಇಲ್ಲ ಅಂತ ಅನಿಸುತ್ತೋ ಹೊರಗಡೆ ಹುಡ್ಕೊಂಡು ಹೋಗ್ತಾರೆ. ಓಕೆ ಸರ್. ಓಕೆ ಸರ್, ಈ ಥರ ಡೇಂಜರಸ್ ಆ್ಯಕ್ಟಿವಿಟೀಸ್ ಮಾಡೋರು ಎಷ್ಟು ಪರ್ಸೆಂಟೇಜ್ ಇರ್ಬೋದು ಅಂತ ಹೇಳ್ತೀರಾ ಸರ್? ಈ ಥರದ ಕೇಸು ರಿಪೋರ್ಟ್ ಆಗೋದು ಅತಿ ವಿರಳ. ರಿಪೋರ್ಟ್ ಆದಾಗ ಟ್ರೀಟ್ಮೆಂಟ್ ಬರೋದು ಇನ್ನೂ ವಿರಳ. ಸೊ ಇಡೀ ಜಗತ್ತಿನಲ್ಲಿ ಹಿಸ್ಟಾರಿಕಲಿ ನಾನು ಹೇಳಿದೆ ನೋಟಿಸ್ ಆಗಿದೆ 2003 ವರ್ಷದಿಂದ ಇದೆ ಅಂತ. ಆದ್ರೂ ಕೂಡ ನೋಬಡಿ ಇಸ್ ಆಕ್ಚುಲಿ ಕಂಡಕ್ಟೆಡ್ ಎನಿ ಸರ್ವೆ ಎಷ್ಟು ಮಟ್ಟಿಗೆ ಇದಿದೆ ಅಂತ. ಬಿಕಾಸ್ ಯಾರು ಅದಕ್ಕೆ ಉತ್ತರ ಹೇಳಲ್ಲ ಸರ್ವೆ ಮಾಡಿದ್ರು. ಕರೆಕ್ಟ್ ಸರ್. ಡಾಕ್ಟರ್ ಕೆ ರಘು ಅವರೇ, ಸುಕನ್ಯಾ, ಗೀತಾಂಜಲಿ ಮೂವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.